ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಳಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಭೈಷ್ಮೀಮಧ್ವಾದಿಪೂಜ್ಯಂ ರಘುಪತಿಗಿರಿಪೌವ್ಯಾಸಸಿಂಹಾಶ್ವವಕ್ತ್ರಂ ಭಕ್ತ್ಯಾ ಲಕ್ಷ್ಮೀಂ ವಿರಿಂಚಿಂ ಗುರುವರಪವನಂ ಶಾರದೇಂದ್ರೇಶಪುತ್ರಾನ್ ಸತ್ಯಾರ್ಯಾನ್ ಶ್ರೀಹೃಷೀಕೇಶ್ವರವರಸಹಿತಾನ್ ಪದ್ಮನಾಭಾನ್ ಜಯಾರ್ಯಾನ್ ವಂದೇ ಶ್ರೀಪಾದರಾಜಪ್ರಹಯಘರಘುಪಧ್ಯಾನವಿದ್ವತ್ಪ್ರಿಯಾಂಶ್ಚ. ಸತ್ಯನಾಥಂ ಗುರುಂ ನೌಮಿ ಸತ್ಯವೀರಂಚ ವೀರ್ಯದಂ ಸತ್ಯಧೀರಮುನಿಂ ವಂದೇ ಸತ್ಯಧ್ಯಾನಂ ಯತೀಶ್ವರಂ. ಧ್ಯಾನತೀರ್ಥಕೃಪಾಪಾತ್ರಂ ವಾದಿಸಿಂಹಂ ಬುಧಪ್ರಿಯಂ ಸುವರ್ಣರಥಸಚ್ಛಾಸ್ತ್ರವ್ಯಕ್ತಕೃಷ್ಣಂ ಭಜೆ ನಿಶಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು ದಾಸನ್ನ ಮಾಡಿಕೋಯನ್ನ. ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿಕೋಯನ್ನ. ದಾಸನ್ನ ಮಾಡಿಕೋಯನ್ನ. ದಾಸನ್ನ ಮಾಡಿಕೋಯನ್ನ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದಮಗೆ ಮಂಗಳವ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು ಮತ್ತು ಸ್ವಾಗತ. ಪ್ರಾತಸ್ಮರಣೀಯರಾದ ಶ್ರೀ ವ್ಯಾಸರಾಜರ ಭವ್ಯ ಪರಂಪರೆ, ಕುಂದಾಪುರ ವ್ಯಾಸರಾಜ ಮಠದ ಭವ್ಯ ಪರಂಪರೆಯಲ್ಲಿ ವಿರಾಜಮಾನರಾದ ಶ್ರೀ ಶ್ರೀ ಶ್ರೀಧರ ತೀರ್ಥ ಶ್ರೀಪಾದರ ಆರಾಧನೆ ಹಾಗೂ ಹರಿದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಮಾಡಿದಂತಹ ಪರಬ್ರಹ್ಮ ಶ್ರೀನಿವಾಸನ ಮುಖ್ಯ ಪ್ರಾಣದೇವರ ವಿಶಿಷ್ಟ ಉಪಾಸಕರಾದಂತಹ ಅಗರಖೇಡ ನಿವಾಸಿಗಳಾಗಿ ಪರಮ ವಿರಕ್ತರಾಗಿ ಹರಿದಾಸರ ಸಾಹಿತ್ಯಗಳನ್ನು ಸಂರಕ್ಷಣೆ ಮಾಡಿದ ಹರಿದಾಸರಾದಂತಹ ರಾಮವಿಠಲಾಂಕಿತರಾದಂತಹ ಶ್ರೀ ಮುಂಡೇವಾಡಿ ರಾಮದಾಸರ ಪುಣ್ಯತಿಥಿಯ ಪರ್ವಕಾಲದ ಶುಭಾಶಯಗಳನ್ನು ಕೋರುತ್ತಾ ಆ ಮಹಾಗುರುಗಳ ಹರಿದಾಸರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ನಿತ್ಯ ಸ್ಮರಣೀಯರಾದಂಥ ಶ್ರೀ ಜಗನ್ನಾಥದಾಸರು ನೀಡಿದ ಹರಿಕಥಾಮೃತ ಸಾರದಲ್ಲಿ ಪಂಚತನ್ಮಾತ್ರ ಸಂಧಿಯ ಯಥಾಶಕ್ತಿ ಯಥಾಮತಿ ಚಿಂತನೆಗೆ ಪ್ರವೃತ್ತನಾಗ್ತಾ ಇದ್ದೇನೆ. ಪಂಚ ಮಹಾಯುದ್ಧ ಸಂಧಿಯ ನಂತರದಲ್ಲಿ ಪಂಚತನ್ಮಾತ್ರ ಸಂಧಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಉಪಪಾದನೆ ಮಾಡ್ತಾ ಇದ್ದಾರೆ ಶ್ರೀ ಜಗನ್ನಾಥದಾಸರು.
ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೈದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶದ್ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿರ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಿಪರ ಬಡಿವ. ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ ಐದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶದ್ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿರ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಾಸುಖಪ್ರದನಾಗಿ ಆಡುವ ದ್ವೇಷಿಪರ ಬಡಿವ. ತನ್ಮಾತ್ರಗಳು ಅಂದರೆ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶಗಳು ಏನು ಪಂಚಭೂತಗಳಿವೆ. ಇದರ ಒಳಗಿರತಕ್ಕಂಥ ಇದನ್ನೇ ಆಶ್ರಯಿಸಿದ ಈ ತತ್ವಗಳಿಗೆ ಪ್ರೋದ್ಬಲಕವಾಗಿರತಕ್ಕಂಥದ್ದು 5 ಗುಣಗಳು. ಅದನ್ನು ತನ್ಮಾತ್ರ ಅಂತ ಕರೀತಾರೆ. ಗಂಧರಸ ರೂಪ ಸ್ಪರ್ಶ ಶಬ್ದ. ಪೃಥ್ವಿಯಲ್ಲಿ ಗಂಧ, ಜಲದಲ್ಲಿ ರಸ, ವಾಯುವಿನಲ್ಲಿ ಸ್ಪರ್ಶ, ತೇಜಸ್ಸಿನಲ್ಲಿ ರೂಪ, ಆಕಾಶದಲ್ಲಿ ಶಬ್ದ. ಈ 5 ತನ್ಮಾತ್ರಗಳು, ಆ ತನ್ಮಾತ್ರಗಳ ಪ್ರಾಮುಖ್ಯ, ಜೊತೆಗೆ ಅವುಗಳಲ್ಲಿರುವ ಭಗವದ್ ರೂಪದ ಅನುಸಂಧಾನ, ಇದು ಪ್ರಧಾನವಾದದ್ದು ನಮಗೆ. ಇದನ್ನು ತಿಳಿಸುವುದಕ್ಕೋಸ್ಕರವಾಗಿ ಒಂದು ಸಂಧಿಯನ್ನೇ ಮಾಡ್ತಾರೆ. ಜೊತೆಗೆ ಇದನ್ನು ತನು ಚತುಷ್ಟಯ ಸಂಧಿ ಅಂತಲೂ ಕೂಡ ಕರೀತಾರೆ. ಸಾಮಾನ್ಯ ಯಾವುದು ಪ್ರಧಾನವಾಗಿ ಪ್ರತಿಪಾದಿತವಾಗ್ತದೋ ಆ ಹೆಸರಿಂದಲೇ ಸಂಧಿಯನ್ನು ಕರೆಯುವುದು ಪದ್ಧತಿ ಇಟ್ಟುಕೊಂಡಿದ್ದಾರೆ. ಒಂದೊಂದು ಸಂಧಿಗೂ ಸಂಬಂಧ ಏನು ಅಂತ ಚಿಂತನೆ ಮಾಡಬೇಕಾಗಿದೆ. ನಾವು ಹಿಂದೆ ಈ ಜಿಜ್ಞಾಸೆ ಬಂದಿತ್ತು. ಅದಕ್ಕೆ ಇನ್ನೊಂದು ದಿನ ಅದರ ಬಗ್ಗೆ ಚಿಂತನೆ ಮಾಡುವ. ಪಂಚತನ್ಮಾತ್ರ ಸಂಧಿ, ಪಂಚತನ್ಮಾತ್ರಗಳ ಅದರ ಒಳಗಿರುವ ಭಗವದ್ರೂಪಗಳ ವಿಶೇಷ ಅನುಸಂಧಾನ ಕೊಡುವಂಥದ್ದು. ಜೀವನಿಗಿರತಕ್ಕಂಥ 4 ದೇಹಗಳು, ಸ್ವರೂಪ, ಲಿಂಗ, ಅನಿರುದ್ಧ, ಸ್ಥೂಲ, 4 ಶರೀರಗಳಿಗೆ ಸಂಬಂಧಪಟ್ಟ ಅದರ ಒಳಗಿರುವ ಭಗವದ್ರೂಪದ ಅನುಸಂಧಾನ ಕೊಡುವಂಥ ಸಂಧಿ ಅಂತ ನಾವು ಇಷ್ಟು ಸ್ಥೂಲ ದೃಷ್ಟಿಯಿಂದ ಚಿಂತನೆ ಮಾಡಬಹುದು. ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸರು ಏನು ನಿರೂಪಣೆ ಮಾಡ್ತಿದ್ದಾರೆ ಅಂತಂದರೆ, ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ, ಭೂ ಅಂದರೆ ಭೂಮಿ, ಸಲಿಲ ನೀರು, ಶಿಖಿ ಅಂದರೆ ಅಗ್ನಿ, ಪವನ ಅಂದರೆ ಗಾಳಿ, ಭೂತಾಕಾಶ. ಭೂತಾಕಾಶ, ಆಕಾಶದಲ್ಲಿ 2 ಪ್ರಕಾರ ಇದೆ, ಅವ್ಯಾಕೃತ ಆಕಾಶ, ಭೂತಾಕಾಶ ಅಂತ. ಅವ್ಯಾಕೃತ ಆಕಾಶಕ್ಕೆ ಇಲ್ಲಿ ಸ್ಥಾನ ಇಲ್ಲ, ಅಂದರೆ ಇದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಭೂತಾಕಾಶಕ್ಕೆ ಇಲ್ಲಿ ಅವಕಾಶ ಇದೆ. ಹೀಗಾಗಿ ಭೂತಾಕಾಶ ಅಂತಲೇ ಪ್ರತ್ಯೇಕವಾಗಿ ಅದನ್ನು ನಿವಿಷ್ಟ ಮಾಡ್ತಾರೆ. ಭೂತಾಕಾಶದಲ್ಲಿ 5 ಅಂತಂತಾರೆ. ಏನು ಹಾಗಂದರೆ, ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ 5. ಪೃಥ್ವಿಯಲ್ಲಿ ಭಗವಂತನ ಒಂದು ರೂಪ ಇದೆ. ಗೊತ್ತಿರುವ ಹಾಗೆ ಪಂಚಭೂತಗಳಲ್ಲಿ ಭಗವಂತನ ಅನಿರುದ್ಧಾದಿ ಪಂಚರೂಪಗಳು ಅಥವಾ ವಾಸುದೇವಾದಿ ಪಂಚರೂಪ ಅಂತ ನಾವು ಚಿಂತನೆ ಮಾಡ್ತೇವೆ. ಕೇವಲ 5 ರೂಪ ಅಲ್ಲ, ಒಂದೊಂದರಲ್ಲಿ 5 ರೂಪ ಅಂತ. ಯಾಕೆ? ಭೂಮಿಯಲ್ಲಿ ಕೇವಲ ಭೂಮಿ ಇಲ್ಲ, ಸೃಷ್ಟಿಗೆ ಬರುವಾಗ ಅದು ಸಮ್ಮಿಶ್ರಿತವಾಗಿ ಬರ್ತದೆ. ಎಲ್ಲದರ ಮೇಲಣವೇ ಪ್ರಪಂಚದಲ್ಲಿ ಬರತಕ್ಕಂಥದ್ದು. ಭೂತತ್ವ ಅಂತಂದರೆ ಭೂಮಿಯ ಒಳಗೆ ಅಲ್ಲಿ ನೀರು ಇದೆ, ಬೆಂಕಿ ಇದೆ, ಗಾಳಿ ಇದೆ, ಶಬ್ದ ಇದೆ. ನೀರು ಅನ್ನೋ ತತ್ವದಲ್ಲಿ, ಜಲತತ್ವದಲ್ಲಿ ಭೂಮಿ ಇದೆ, ತೇಜಸ್ಸಿದೆ, ಗಾಳಿ ಇದೆ, ಆಕಾಶ ಇದೆ. ಹಾಗೆ ಆಕಾಶದಲ್ಲೂ ತೇಜಸ್ಸಿನಲ್ಲೂ ಗಾಳಿಯಲ್ಲೂ ಕೂಡ 5 ಭೂತಗಳ ಒಳಗೆ 5ರ ಮಿಶ್ರಣ ಇದೆ. ಅಲ್ಲಿಗೆ ಎಷ್ಟಾಯಿತು? 5ರ ಒಳಗೆ 5 ಅಂತಂದರೆ 25 ಆಯಿತು. ಇನ್ನು ತನ್ಮಾತ್ರಗಳು, ತನ್ಮಾತ್ರ ಸಹಿತ, ತನ್ಮಾತ್ರಗಳು ಅಂದರೆ ತನ್ಮಾತ್ರ ಸಹಿತ ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ ಅಂತ ಅನ್ವಯ ಮಾಡಿಕೊಳ್ಬೇಕು. ಅದನ್ನು ಓದುವಾಗ ಛಂದಸ್ಸಿಗೆ ತಕ್ಕಂತೆ ಹೇಳಿದ್ದಾರೆ. ನಾವು ಓದುವಾಗ ತನ್ಮಾತ್ರ ಸಹಿತ ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ 5 ಅಂತ ಹೀಗೆ ಅನ್ವಯ ಮಾಡ್ಕೊಳ್ಬೇಕಾಗ್ತದೆ. ತನ್ಮಾತ್ರ ಅಂದರೆ ಈಗ ಹೇಳಿದ ಹಾಗೆ ಗಂಧ, ರೂಪ, ರಸರೂಪ, ಸ್ಪರ್ಶ, ಶಬ್ದ, ಇವುಗಳ ಒಳಗೆ ಭಗವಂತನ ರೂಪಗಳು. ಇಲ್ಲಿ ಕೂಡ ಹಾಗೆ ಕೇವಲ 5 ಅಲ್ಲ, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಕೂಡ ಒಂದೊಂದರಲ್ಲಿ 5 ಇದೆ.
ಗಂಧದಲ್ಲಿ 5, ರಸದಲ್ಲಿ 5, ಹೀಗೆ ಅಲ್ಲಿ 25 ಆಯಿತು. ಪಂಚಭೂತಗಳ ಒಳಗೆ ಸಮ್ಮಿಶ್ರಿತವಾದ ಭೂತಪಂಚಕ, ತನ್ಮಾತ್ರಗಳ ಒಳಗೆ ಸಮ್ಮಿಶ್ರಿತವಾದಂತಹ ಮಾತ್ರಾ ಪಂಚಕ, 25, 50 ಆಯಿತು. ಒಂದು ಮನಸ್ಸು, ಅಲ್ಲಿಗೆ 51 ಆಯಿತು. ಈ 51 ಸ್ಥಾನದಲ್ಲಿ ಪಂಚಾಶದ್ವರಳ ವೇದ್ಯ, ಒಂದು ಅಧಿಕ ಪಂಚಾಶದ್ವರಳ ವೇದ್ಯ, ಒಂದು ಅಧಿಕವಾದ ಪಂಚಾಶತ್ ಅಂದರೆ 50, 51 ಆಯಿತು. ಒಂದು ಕೂಡಿಸಬೇಕು, 50 50ಕ್ಕೆ 51 ಅಕ್ಷರಗಳಿಂದ ಪ್ರತಿಪಾದ್ಯನಾದ ದೇವರು ಈ ಶರೀರದಲ್ಲಿ ವ್ಯಾಪಿಸಿದ್ದು, ನಾವು ಹೊತ್ತಿರುವಂಥ ಈ ಶರೀರದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಅಜ, ಆನಂದ, ಇಂದ್ರ, ಈಶಾ, ಉಗ್ರ, ಊರ್ಜಾ ಇತ್ಯಾದಿಯಾಗಿ ಹಿಂದೆ ಹೇಳಿದ ಹಾಗೆ 51 ಅಕ್ಷರದಿಂದ ಪ್ರತಿಪಾದ್ಯನಾದ ದೇವರು ಎಲ್ಲಿದ್ದಾನೆ ಅಂದರೆ ಈ ದೇಹದಲ್ಲಿ ವ್ಯಾಪಿಸಿಕೊಂಡಿದ್ದಾನಂತೆ. ಯಾಕೆ? 5 ತತ್ವಗಳು 5 ಮುಖದಲ್ಲಿ ಮಿಶ್ರಿತವಾಗಿ, 5 ತನ್ಮಾತ್ರಗಳು 5 ರೂಪದಲ್ಲಿ ಮಿಶ್ರಿತವಾಗಿರುವಂತಹದ್ದು ಮನಸ್ಸು ಸೇರಿಕೊಂಡು 51 ಸ್ಥಾನದಲ್ಲಿ ಭಗವಂತ 51 ರೂಪದಿಂದ ಇದ್ದಾನೆ. ಇದ್ದು ಏನು ಮಾಡ್ತಾನೆ? ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಪ್ರದನಾಗಿ, ಸುರರಿಗೆ ಸುಖ, ಅಸುರರಿಗೆ ಅಸುಖವನ್ನು ಕೊಡುವವನಾಗಿ ಆಡ್ತಾನೆ. ಇದು ಕ್ರೀಡೆ ಅವನಿಗೆ. ದ್ವೇಷಿಪರ ಬಡಿವ, ದ್ವೇಷಿಸುವವರನ್ನು ಬಡಿವ, ಹಿಂಸೆ ಪಡಿಸ್ತಾನೆ, ಶಿಕ್ಷೆಗೆ ಒಳಪಡಿಸ್ತಾನೆ ಅಂತ ಅರ್ಥ. ಈ ಪದ್ಯದ ಒಟ್ಟು ಸಾರಾಂಶ ಇಷ್ಟು ಅಂತ ಅರ್ಥ ಆಯಿತು. ಪಂಚಭೂತಗಳು ಒಂದೊಂದರಲ್ಲಿ 5 ಇದೆ, 25. ತನ್ಮಾತ್ರಗಳು ಶಬ್ದಸ್ಪರ್ಶ ರೂಪರಸಂಧಗಳು 5, ಒಂದೊಂದರಲ್ಲಿ 5, 25, ಒಟ್ಟು 50. ಮನಸ್ಸು ಒಂದು 51. ಈ 51 ಸ್ಥಾನದಲ್ಲಿ ಭಗವಂತನ 51 ರೂಪಗಳಿವೆ. ಈ 51 ರೂಪದಿಂದ ದೇದೀಪ್ಯಮಾನನಾದ ದೇವರು ಈ ಶರೀರದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಇದ್ದು ವ್ಯಾಪಿಸಿಕೊಂಡಿದ್ದೇನು ಮಾಡ್ತಾನೆ? ಸುರರಿಗೆ ಸತ್ಕರ್ಮಾನುಷ್ಠಾನ, ಸದಾಲೋಚನೆ, ಸದಾಚಾರ ಕೊಡ್ತಕ್ಕಂಥ ಸುರರಿಗೆ ಸುಖವನ್ನು ಕೊಡ್ತಾನೆ. ದುರಾಲೋಚನೆ, ದುಷ್ಟ ಪ್ರವೃತ್ತಿ, ದುಷ್ಟಕೃತ್ಯಗಳನ್ನು ಮಾಡಿಸುವಂಥ ದೈತ್ಯರಿಗೆ ದುಃಖವನ್ನು ಕೊಡ್ತಾನೆ. ಅಷ್ಟಿಗೆ ಮುಗಿದು ಹೋಗ್ತಿತ್ತು, ಆದರೆ ಅವರು ಅಷ್ಟಿಗೆ ನಿಲ್ಲಿಸಲಿಲ್ಲ. ಇದು ಅವನ ಲೀಲೆ, ಇದು ಕ್ರೀಡೆ. ಅಂದರೆ ಆಟ ಅನ್ನುವಂಥದ್ದು ಫಲಾಪೇಕ್ಷೆಯಿಂದ ಆಗುವಂಥದ್ದಲ್ಲ, ಅನಾಯಾಸವಾಗಿ ಕೂಡ ಆಗುವಂಥದ್ದು. ಆದ್ದರಿಂದ ಸುಖ ಪ್ರದಾನ ಅಂತ ಏನಿದೆ, ದೈತ್ಯರಿಗೆ ದೇವತೆಗಳು ಕೊಡುವಂತಹದ್ದು ಸುಖ ಅಥವಾ ಅಸುಖ ಪ್ರದಾನ, ಅದು ಅವನ ನಿಷ್ಪಕ್ಷಪಾತ ಧೋರಣೆಯ ಫಲ. ಯಾವುದೇ ರೀತಿಯಲ್ಲೂ ಪಕ್ಷಪಾತ ಇರುವುದಿಲ್ಲ ಅಂತ ಸೂಚನೆ ಮಾಡ್ತಾರೆ. ಆಡುವ ಶಬ್ದದಿಂದ ಅರ್ಥ ಆಗೋದು ಹಾಗೆ. ಆಟಾಡುವುದು ಫಲಾಪೇಕ್ಷೆಯಿಂದ ಅಲ್ಲ, ಅನಾಯಾಸವಾಗಿ ಆಗುವಂತಹದ್ದು, ಸ್ವಾರ್ಥ ಚಿಂತನೆ ಇರೋದಿಲ್ಲ, ಪಕ್ಷಪಾತ ಧೋರಣೆ ಇರೋದಿಲ್ಲ ಅಂತ ಅರ್ಥ. ಆಟ ಅಂದರೆ ಹಾಗೆ ನಮ್ಮಲ್ಲಿ ಹೇಳ್ತಿರ್ತಾರಲ್ಲ, ಇದು ಆಟ ಅಂತ ಸ್ವೀಕಾರ ಮಾಡಬೇಕು, ಜಗಳ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಪಕ್ಷಪಾತ ಧೋರಣೆ ಇರುವುದಿಲ್ಲ ಇಲ್ಲಿ ಅಂತ. ಹಾಗೆ ಆಡುವ ಶಬ್ದದಿಂದ ತೋರಿಸಿಕೊಟ್ರು ಜಗನ್ನಾಥದಾಸರು. ಇದು ನಿಷ್ಪಕ್ಷಪಾತವಾದ ಪ್ರವೃತ್ತಿ, ಫಲಾಪೇಕ್ಷೆ ಇಲ್ಲದಂತೆ ಮಾಡಿದಂತಹ ಪ್ರವೃತ್ತಿ, ಅನಾಯಾಸವಾಗಿ ಮಾಡುವಂತಹ ಪ್ರವೃತ್ತಿ ತೋರಿಸಿಕೊಟ್ಟದ್ದು ಆಡುವ ಎಂಬ ಶಬ್ದದಿಂದ. ಆಮೇಲೆ ಏನು ಮಾಡ್ತಾರೆ? ದ್ವೇಷಪರ ಬಡಿವ ಅಂತಂತಾರೆ. ಈ ಶಬ್ದ ಬಂದಾಗ ಸ್ವಲ್ಪ ನನಗೆ ಜಿಜ್ಞಾಸೆ ಪ್ರಾರಂಭ ಆಯಿತು. ದ್ವೇಷಿಪರ ಬಡಿವ, ದ್ವೇಷಿಸುವವರನ್ನು ಬಡಿತಾನೆ ಅಂತ. ದೇವರು ಕರುಣಾಮೂರ್ತಿ ಅಂತ ಬಹಳ ವಿಶೇಷವಾಗಿ ಉಪಪಾದನೆ ಮಾಡಿದ್ದು ಕರುಣಾಸಂಧಿಯಲ್ಲಿ. ಅಲ್ಲಲ್ಲಿ ಹೇಳ್ತಾನೆ ಇರ್ತಾರೆ ಕರುಣಾಮಯಿ ಅಂತ. ತಪ್ಪು ಮಾಡಿದವನ ತಪ್ಪನ್ನು ಮನ್ನಿಸಿ ಶಿಕ್ಷೆ ಕೊಡದೇ ಇರತಕ್ಕಂಥದ್ದೇನಿದೆ ಅದು ಸಹಜವಾಗಿ ಕರುಣೆಯಿಂದ ಸೂಚನೆ ಮಾಡುವಂಥದ್ದು. ದ್ವೇಷಪರ ಬಡಿವ ಅಂದರೆ ದ್ವೇಷಿಸುವವರನ್ನು ಬಡಿತಾನೆ ಎಂದರೆ ಕಾರುಣ್ಯಲ್ಲಿ ಬಂತು ಒಂದು. ಎರಡನೇದಾಗಿ ಇಲ್ಲಿ ಸುರರಿಗೆ ಸುಖವನ್ನು ಕೊಡ್ತಾನೆ, ಅಸುರರಿಗೆ ಅಸುಖವನ್ನು ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ ಅಂತ ಹೇಳಿದ ಮೇಲೆ ಮತ್ತೊಂದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಯಾರು ಯಾವ ಕೆಲಸ ಮಾಡ್ತಾರೋ ಅದಕ್ಕೆ ತಕ್ಕ ಫಲ ಕೊಡ್ತಾನೆ ತೀರ್ಮಾನ ಆಯಿತು. ನಮ್ಮ ದೇಹದಲ್ಲಿ ದುಷ್ಟ ಆಲೋಚನೆ ಕೊಡ್ತಕ್ಕಂಥ ದೈತ್ಯರಿಗೆ ಅಸುಖ ಅಂದರೆ ದುಃಖವನ್ನು ಕೊಡ್ತಾನೆ. ಸದಾಚಾರ ಸದ್ವಿಚಾರ ಅನುಷ್ಠಾನವನ್ನು ಕೊಡ್ತಕ್ಕಂಥ ದೇವತೆಗಳಿಗೆ ಸುಖವನ್ನು ಕೊಡ್ತಾನೆ ತಾಯಿತು. ಇದಾದ ಮೇಲೆ ದ್ವೇಷಿಸುವವರನ್ನು ಬಡಿತಾನೆ ಅಂತ ಯಾಕೆ ಹೇಳಬೇಕು? ದ್ವೇಷ ಅನ್ನುವಂಥ ಭಾವ ಬಂದಾಗ ಪ್ರೇಮ ಅಂತ ಒಂದು ಬರಬೇಕಲ್ಲಿ ಅಲ್ವಾ? ದ್ವೇಷಿಪರ ಬಡಿವ ಅಂತ ಹೇಳಿದಾಗೆ ಪ್ರೇಮಿಪರ, ಪ್ರೀತಿಸುವರ ಒಲಿವ, ರಕ್ಷಿಸ್ತಾನೆ ಏನೊಂದು ಹೇಳಬೇಕಲ್ಲಿ. ಅದು ಹೇಳಿಲ್ಲ, ಕೇವಲ ದ್ವೇಷಪರ ಬಡಿವ ಅಂತ ಹೇಳ್ತಾರೆ. ದ್ವೇಷಗಳು ಅಂದರೆ ದೈತ್ಯರೇ ಅಂತ ಅರ್ಥ, ಅವರಿಗೆ ಹಿಂಸೆ ಕೊಡ್ತಾನೆ ಅಂತ ಅರ್ಥ.
ಅವ್ರಿಗೆ ಹಿಂಸೆ ಕೊಡೋದಂದ್ರೆ ಅರ್ಥ ಏನು? ದುಃಖವನ್ನು ಕೊಡ್ತಾನೆ ಅಂತ ಅರ್ಥ. ಅದು ಆಗಿದೆ, ಹೇಳಿ ಆಗಿದೆ. ಮತ್ತೆ ದ್ವೇಷ ಪರಿಪಡಿವ ಅಂತ ಯಾಕೆ ಹೇಳಬೇಕಾಗಿತ್ತು? ಇನ್ನೊಂದು ಜಿಜ್ಞಾಸೆ, ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಚಿಂತನೆ ಮಾಡಿ, ನಿಮಗೆ ದಾಸೋತ್ತರ ಕೊಟ್ಟಾಗ ನನಗೆ ಸಮಾಧಾನ ತಿಳಿಸಿಕೊಡಿ, ಅಥವಾ ಇನ್ಯಾರಾದರೂ ಪ್ರಾಜ್ಞರು ತಿಳಿದಿದ್ದರೆ ಅದನ್ನು ನನಗೆ ಹೇಳಬಹುದು. ಅಂತೂ ದ್ವೇಷ ಪರಿಬೇಡುವ ಶಬ್ದದ ಹಿಂದೆ ಏನಿದೆ? ಯಾಕೆ ಹಾಗೆ ಹೇಳಿದರು? ಸುಖಪ್ರದನಾಗಿ ಆಡುವ ಅಂತ ಹೇಳಿದ ಮೇಲೆ ದ್ವೇಷ ಪರಬಡಿವ ಅಂತ ಯಾಕೆ ಹೇಳಿದರು? ದ್ವೇಷ ಪರಬಡಿವ ಅಂತ ಹೇಳುವ ಉದ್ದೇಶ ಇದ್ದರೆ ಪ್ರೇಮಿಪರ, ಪ್ರೀತಿಪರ, ಪ್ರೀತಿಸುವವರ, ಅವರಿಗೆ ಅನುಗ್ರಹಿಸುವನು ಅಂತ ಹೇಳುವ ಒಂದು ಶಬ್ದ ಬರಬೇಕಿತ್ತಲ್ಲಿ. ಯಾಕಂದರೆ ಎರಡು ವಿರುದ್ಧವಾದದ್ದು, ಒಂದು ಬಂದರೆ ಇನ್ನೊಂದು ಬರಲೇಬೇಕು. ಹಾಗಾಗಿ ದ್ವೇಷ ಪರಿಬೇಡುವ ಶಬ್ದದ ಹಿಂದೆ ಏನಿದೆ ಅಂತ ಒಂದು ಜಿಜ್ಞಾಸೆ ಪ್ರಾರಂಭ ಆಗಿದೆ. ಈಗ ದಾಸರು ಕೊಡುವಂಥ ಒಂದು ಅನುಸಂಧಾನ ನಿಮ್ಮ ಮುಂದೆ ಇಡ್ತೇನೆ. ಸರಿ ಇರಬಹುದು, ತಪ್ಪು ಇರಬಹುದು. ತಪ್ಪಿದ್ರೆ ಅದನ್ನು ವಿಮರ್ಶೆ ಮಾಡಿ ಪರಿಷ್ಕಾರ ಮಾಡಿ. ಈಗ ಇದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂಥ ವಿಷಯ. ನಮ್ಮ ಶರೀರದಲ್ಲಿ 51 ಸ್ಥಾನಗಳಲ್ಲಿ 51 ರೂಪದಿಂದ ಭಗವಂತ ಇದ್ದಾನೆ, ವ್ಯಾಪಿಸಿಕೊಂಡಿದ್ದಾನೆ. ವ್ಯಾಪಿಸಿಕೊಂಡು ಏನು ಮಾಡ್ತಾನೆ? ಸುರರಿಗೆ ಸುಖ, ಅಸುರರಿಗೆ ಅಸುಖ, ದುಃಖವನ್ನು ಕೊಡ್ತಾನೆ. ಹೇಳಿ ಆಯಿತು. ಇಲ್ಲಿ ಮುಂದಿನ ನನ್ನ ಜಿಜ್ಞಾಸೆ, ಈ ದೇಹದಲ್ಲಿ ತಾನಿದ್ದಾನೆ, ತನ್ನ ಭಕ್ತರಾದ ದೇವತೆಗಳಿದ್ದಾರೆ, ವಿರುದ್ಧರಾದ ದೈತ್ಯರು ಇದ್ದಾರೆ. ದೇವತೆಗಳಿಗೆ ಸುಖ ಕೊಡ್ತಾನೆ, ದೈತ್ಯರಿಗೆ ದುಃಖ ಕೊಡ್ತಾನೆ ಅಂತಾಯಿತು. ಇನ್ನೊಬ್ಬ ಇದ್ದಾನಲ್ಲ, ಇನ್ನೊಬ್ಬ ಜೀವಿ ಇದ್ದಾನಲ್ಲ ಇಲ್ಲಿ, ಇವನಿಗೇನು ಕೊಡ್ತಾನೆ? ಇವನಿಗೇನು ಲಾಭ? ನೀವು ಹೇಳ್ಬೋದು, ಅಲ್ಲ ದೇವತೆಗಳು ದೈತ್ಯರು ಮಾಡುವ ಕೆಲಸಗಳಿಂದ ಅವರಿಗೆ ಲಾಭ ಆಗ್ತದೆ ಅಲ್ವಾ? ಆಗುವ ಅನುಭವಗಳು ಅವರಿಂದಲೇ ಆಗುವಂಥದ್ದು ಅನುಭವ ಆಗುತ್ತೆ ಅಂತ ಅಲ್ಲಿ ಹೇಳಿಲ್ಲ. ಅಲ್ಲಿ ಅದು ಅಂಡರ್ಸ್ಟುಡ್, ಅದು ಅರ್ಥ ಆಗುವಂತಹದ್ದೇ, ಅವಗತ ವಿಷಯನೇ. ಆದರೂ ಕೂಡ ಹೇಳಬೇಕಲ್ವಾ? ಹೇಳಿಲ್ಲ ಅಂತ ಅನ್ನಬಾರದು. ಅವರು ಜಗನ್ನಾಥದಾಸರು ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲಿ ದೇವತೆಗಳು ಸುಖವನ್ನು ಪಡಿತಾರೆ ಭಗವಂತನಿಂದ, ದೈತ್ಯರು ದುಃಖವನ್ನು ಪಡಿತಾರೆ ಭಗವಂತನಿಂದ. ಜೀವ ಏನು ಪಡಿತಾನೆ? ಜೀವನಿಗೆ ದೇವರೇನು ಕೊಡ್ತಾರೆ? ಅದನ್ನು ದಾಸರು ಹೇಳ್ತಾರೆ, ದ್ವೇಷಿಪರ ಬಡಿವ. ದ್ವೇಷಪರ ಬಡಿವ ಅಂದ್ರೆ ಅರ್ಥ ಏನು? ದ್ವೇಷವನ್ನು ಮಾಡುವವರ ಬಡಿತಾನೆ ಅಂತ ಇಷ್ಟೇ ಅರ್ಥ ಆಗ್ತದೆ. ಆದರೆ ಈ ಶಬ್ದ ಈ ಸನ್ನಿವೇಶದಲ್ಲಿ ಬೇರೆ ಥರ ಅದು ಸೂಚಿತ ಆಗ್ತದೆ. ಹೇಗೆ ಸೂಚಿಸ್ತದೆ ಅಂತಂದರೆ, ದ್ವೇಷಿಗಳು, ದ್ವೇಷವನ್ನು ಮಾಡುವವರು, ದ್ವೇಷವನ್ನು ಉಳ್ಳವರು. ಯಾರ ದ್ವೇಷ? ದ್ವೇಷಿಗಳು ಅಂತಂದಿಷ್ಟು ಹೇಳಿದರೆ ಬ್ರಹ್ಮದ್ವೇಷಿ, ಗುರುದ್ವೇಷಿ, ದೇಶದ್ವೇಷಿ ಅಂತ ನಾವು ಹೇಳಿದಾಗ, ಆ ಶಬ್ದ ಹಾಕಿದಾಗ, ಒಂದು ಉಪಪದವನ್ನು ಹಾಕಿದಾಗ ವಿಶಿಷ್ಟವಾದಂಥ ಅದೇ ಅರ್ಥ ಅಂತ ಕೊಡ್ತದೆ. ಇಲ್ಲಿ ಬರೀ ದ್ವೇಷಿ ಅಂತ ಇಷ್ಟೇ ಇರುವುದು. ನಿರುಪಪದವಾದ ದ್ವೇಷ ಶಬ್ದ ಇದೆ, ಅದರ ಜೊತೆಗೆ ಇನ್ಯಾವ ಶಬ್ದನೂ ಇಲ್ಲ. ಆಗ ದ್ವೇಷ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಎಲ್ಲರನ್ನು ದ್ವೇಷ ಮಾಡುವರು ಅಂತ ಅರ್ಥ ಮಾಡಬೇಕು. ಅದಷ್ಟು ಸಮಂಜಸ ಕಾಣೋದಿಲ್ಲ. ಅದು ಸರ್ವ ಅಂತ ಆಗಬೇಕಾಗಿತ್ತು, ಸರ್ವದ್ವೇಷಿ ಅನ್ಬೇಕಿತ್ತು. ಅದಿಲ್ಲ, ಅಲ್ಲಿ ಬರೀ ದ್ವೇಷಿ ಅಂತ ಇದೆ. ಯಾಕಿಂದ ಹೇಳ್ತೀನಿ ಅಂದರೆ, ಜಗನ್ನಾಥದಾಸರ ಮಾತು ಶಾಸ್ತ್ರೀಯವಾದ ಪರಿಭಾಷೆಯ ಮಾತು, ಸುಮ್ಮನೆ ನಮ್ಮ ಥರ ಇರುವಂಥ ಭಾಷೆ ಅಲ್ಲದು. ನಾವು ಉದಾಹರಣೆ ಕೊಟ್ಟು ಹೇಳ್ತೇನೆ. ದ್ವೇಷಿಪರ ಬಡಿವ, ದ್ವೇಷಿಗಳನ್ನು ಬಡಿತಾನೆ ಅಂತ, ದ್ವೇಷ ಮಾಡುವವರನ್ನು ಬಡಿತಾನೆ ಅಂತ ಅರ್ಥ ಅದಕ್ಕೆ. ಅದರ ಶಬ್ದ ಹೇಗಿದೆ? ದ್ವೇಷಿ ಅಂದರೆ ದ್ವೇಷ ಉಳ್ಳವನು ದ್ವೇಷಿ. ಜ್ಞಾನಿ ಎಂದರೆ ಅರ್ಥ ಏನು? ಜ್ಞಾನವುಳ್ಳವನು ಜ್ಞಾನಿ ಅಲ್ವಾ? ಬಲವುಳ್ಳವನು ಬಲಿ, ಧನವುಳ್ಳವನು ಧನಿ ಅಂತಿದ್ದ ಹಾಗೆ ದ್ವೇಷವುಳ್ಳವನು ದ್ವೇಷಿ. ಸರಿ, ಯಾರ ದ್ವೇಷ? ಯದ್ವಿಷೇಕ ದ್ವೇಷ. ಮತ್ತದೇ ಪ್ರಶ್ನೆ ಬರುತ್ತೆ. ಆದರೆ ನಮ್ಮಲ್ಲಿ ಒಂದು ಪದ್ಧತಿ, ಶಾಸ್ತ್ರೀಯವಾದ ಪದ್ಧತಿ ಇದೆ. ಜ್ಞಾನಿ ಅಂತ ಯಾರನ್ನು ಕರೀತಾರೆ? MCom, MTech, MBBS, MD, CA ಅಥವಾ ಏನದು LLB, ಹೀಗೆ ಏನೇನೋ ಉಂಟಲ್ಲ ಅದು ಇವತ್ತಿನ ಮಾಧ್ಯಮಗಳಲ್ಲಿ, ಶಿಕ್ಷಣ ಮಾಧ್ಯಮದಲ್ಲಿ. ಅದನ್ನು ಓದಿದವರು ಜ್ಞಾನಿ ಅಂತ ಕರೀತಾರಾ? ಇಲ್ಲ. ಅಥವಾ ಸಂಗೀತ, ಅರ್ಥಶಾಸ್ತ್ರ, ಆ ಶಾಸ್ತ್ರ ಈ ಶಾಸ್ತ್ರ ಓದೋರು ಜ್ಞಾನಿ ಅಂತ ಕರೀತಾರಾ? ಆ ಶಾಸ್ತ್ರಜ್ಞರು ಅಂತ ಕರೀತಾರೆ ಅವರನ್ನು. ಸಂಗೀತಜ್ಞರು, ಅರ್ಥಶಾಸ್ತ್ರಜ್ಞರು, ಸಸ್ಯಶಾಸ್ತ್ರಜ್ಞರು, ಜೀವಶಾಸ್ತ್ರಜ್ಞರು ಅಂತ ಉದ್ದೇಶ ಇಟ್ಟುಕೊಂಡು ಒಂದು ಶಬ್ದವನ್ನು ಹಾಕ್ತಾರೆ. ಯಾಕಂದರೆ ಅದನ್ನು ಸ್ಪೆಸಿಫಿಕ್ ಆಗಿ ಅವ್ರು ಓದಿದ್ದಾರೆ ಅಂತ, ಅದರಲ್ಲಿ ಅವರು ಎಕ್ಸ್ಪರ್ಟ್ ಅಂತ ದೃಷ್ಟಿಯಿಂದ. ಜ್ಞಾನಿ ಎಂಬ ಶಬ್ದವನ್ನು ಯಾರಿಗೆ ಪ್ರಯೋಗ ಮಾಡ್ತಾರೆ? ನಮ್ಮ ದೇವರೇ ಭಗವದ್ಗೀತೆಯಲ್ಲಿ ಪ್ರಯೋಗ ಮಾಡಿದ್ದಾರೆ. ಜ್ಞಾನಿ ಪ್ರಿಯತಮೋ ತೋಮೆ, ನನಗೆ ಜ್ಞಾನಿ ತುಂಬ ಪ್ರಿಯತಮ ಅಂತ ಹೇಳ್ತಾರೆ. ಜ್ಞಾನಿ ಅಂದರೆ ಯಾರಲ್ಲಿ? ದೇಶಜ್ಞಾನಿಯೋ, ಧರ್ಮಜ್ಞಾನಿಯೋ, ದೇವಜ್ಞಾನಿಯೋ? ಅದಕ್ಕೆ ಜ್ಞಾನಿ, ಜ್ಞಾನವುಳ್ಳವನು. ಜ್ಞಾನ ಅಂತ ಯಾವುದನ್ನು ಕರೀತಾರೆ? ಭಗವಂತನ ಜ್ಞಾನವನ್ನೇ ಜ್ಞಾನ ಅಂತ ಕರೀತಾರೆ.
ಜ್ಞಾನಿ ಅಂತ ಯಾರನ್ನು ಕರೆಯೋದು? ಭಗವಂತನ ಜ್ಞಾನ ಯಾರಿಗಿದೆಯೋ ಅವರನ್ನೇ ಜ್ಞಾನಿ ಅಂತ ಕರೆಯೋದು. ಧರ್ಮಜ್ಞಾನಿ ಇದ್ದರೆ ಅವರು ಧರ್ಮಜ್ಞಾನಿಗಳಪ್ಪ ಅಂತ ಕರೀತಾರೆ, ಇತಿಹಾಸ ಜ್ಞಾನಿಗಳು ಅಂತ ಕರೀತಾರೆ, ಶಾಸ್ತ್ರಜ್ಞಾನಿಗಳು ಅಂತ ಕರೀತಾರೆ. ದೇವರ ಜ್ಞಾನ ಇದ್ದವ್ರನ್ನ ಮಾತ್ರ ಜ್ಞಾನಿ ಅಂತ ಕರೆಯೋದು. ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ, ವ್ಯಾಸ ಅಂದರೆ ವೇದವ್ಯಾಸ ದೇವರು ಹೇಗೋ, ಹಾಗೆ ಜ್ಞಾನಿ ಅಂದರೆ ಭಗವದ್ಜ್ಞಾನಿ, ಭಗವಂತನ ಜ್ಞಾನ ಉಳ್ಳವನು ಅಂತ ಅರ್ಥ. ಒಂದು ಉಪಪದವನ್ನು ಇಲ್ಲದೆ ಜ್ಞಾನಿ ಶಬ್ದ ಪ್ರಯೋಗ ಮಾಡಿದಾಗ ಅತಿ ಶ್ರೇಷ್ಠವಾದಂಥ ಭಗವಂತನ ಜ್ಞಾನ ಉಳ್ಳವನು ಅಂತ ಹೇಗೆ ಅರ್ಥವೋ ಅದೇ ಥರನೇ ದ್ವೇಷಿ ಅಂತಂದರೆ ಭಗವಂತನನ್ನು ದ್ವೇಷಿಸುವರು ಅಂತಲೇ ಅರ್ಥ. ಭಗವದ್ವಿಷೇಕವಾದ ದ್ವೇಷವುಳ್ಳವನು ಅಂತಲೇ ಅರ್ಥ. ಅದಕ್ಕೆ ಹೀಗೆ ಅರ್ಥ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ದ್ವೇಷಿ ಅಂದರೆ ದ್ವೇಷ ಮಾಡುವರು, ಯಾರನ್ನ? ಭಗವಂತನನ್ನ. ದ್ವೇಷವುಳ್ಳವನು ದ್ವೇಷಿ. ಯದ್ವಿಷೇಕ ದ್ವೇಷ ಭಗವದ್ವಿಷೇಕವಾದ ದ್ವೇಷ. ಯಾರು ಮಾಡ್ತಾರೆ? ಭಗವಂತನ ದ್ವೇಷ ಮಾಡುವರು ಯಾರು? ಸಮರ್ಥರಾಗಿರಬೇಕಲ್ವಾ? ದೇವರನ್ನು ದ್ವೇಷ ಮಾಡಬೇಕಾದ್ರೆ ಯಾರು ಸಮರ್ಥರು? ಯಾರು ಸಮರ್ಥರಾಗ್ತಾರೆ? ಯಾರೂ ಸಮರ್ಥರಿಲ್ಲ. ಭಗವಂತನನ್ನು ದ್ವೇಷ ಮಾಡೋದಕ್ಕೆ ಯಾರೂ ಸಮರ್ಥರಲ್ಲ. ಅನ್ಕೋಬೋದು ದ್ವೇಷ ಮಾಡಬೇಕು ಅಂತ, ಎಲ್ಲ ಫೇಲ್ಯೂರ್ ಆಗ್ತದೆ. ಯಾರೂ ದ್ವೇಷ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲಿ ದುರ್ಯೋಧನಾದಿಗಳು ಅವರು ಕೂಡ ಅಷ್ಟೇ ದ್ವೇಷಭಾವ ಇಟ್ಟುಕೊಳ್ಬೋದೇ ಹೊರತಾಗಿ ದೇವರನ್ನು ದ್ವೇಷಿಸ್ತೇನೆ ಅಂದರೆ ಆಗುವುದಿಲ್ಲ. ದೇವರು ಅಷ್ಟು ಎತ್ತರದಲ್ಲಿದ್ದಾನೆ, ಹತರಾಗಿ ಹೋಗ್ತಾರೆ. ದೇವರನ್ನು ದ್ವೇಷ ಮಾಡಲಿಕ್ಕೆ ಹೋದವರು ಮಣ್ಣು ಮುಕ್ಕಿ ಹೋಗ್ತಾರೆ. ಹಾಗಾದರೆ ಅವರನ್ನು ಮೀರಿಸಿದಂಥ ಬಲಿಷ್ಠ ದ್ವೇಷಗಳು ಯಾರಾಗಾದರೆ? ಯಾರು ಅಂತಂದರೆ, ಇದು ನಾನು ಕಲ್ಪನೆ ಮಾಡಿ ಹೇಳ್ತಾ ಇರೋದಲ್ಲ. ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದಲ್ಲಿ ಬಂದಂಥ ಒಂದು ಆಖ್ಯಾಯಿಕೆಯನ್ನು, ಸುಂದರವಾದ ಕಥಾನಕವನ್ನು ಸೋದಾ ಗುರುರಾಜರು ಸರಸಭಾರತಿ ವಿಲಾಸದಲ್ಲಿ ನಿರೂಪಣೆ ಮಾಡ್ತಾರೆ. ಕೃಷ್ಣದೇವರಿಗೂ ರುಕ್ಮಿಣಿಯವರಿಗೊಂದು ಆ ಸಂವಾದ, ಅದು ಪ್ರೇಮ ಸಂವಾದ, ಪ್ರೇಮ ಕಲಹರೂಪವಾದ ಸಂವಾದ. ಆ ಸಂವಾದದಲ್ಲಿ ಕೃಷ್ಣದೇವರು ಹೇಳ್ತಾರೆ, ನೀನು ನನ್ನನ್ನು ಯಾಕೆ ಮದುವೆ ಆಗಿದ್ದಿ ಅಂತ ಕೇಳ್ತಾರೆ. ಯಾಕೆ ಮದುವೆ ಆಗಿದ್ದು ನನ್ನನ್ನು ಅಂತ ಕೇಳ್ತಾರೆ. ಯಾಕೆ ನಾನು ಸುಂದರ, ಬಲಿಷ್ಠ, ಸ್ಥಾನಮಾನ, ಶ್ರೀಮಂತಿಕೆ ಉಳ್ಳವನು ಅಂತ ದೃಷ್ಟಿಯಿಂದಲೋ ಯಾಕೆ ನಾನು ಮದುವೆ ಆಗಿದ್ದಿ ಅಂತ ಕೇಳ್ತಾರೆ. ಎಲ್ಲ ಇದೆಯಲ್ಲವನಲ್ಲಿ ಅಂತ ದೇವರು ಪ್ರತಿಯಾಗಿ ಹೇಳ್ತಾನೆ, ನನ್ನಲ್ಲಿ ಏನೂ ಇಲ್ಲ. ಬಲವದ್ಭಿಹಿ ಕೃತದ್ವೇಷ, ಬಲಿಷ್ಠರಿಂದ ದ್ವೇಷ ಮಾಡಲ್ಪಟ್ಟಿದ್ದೇನೆ ನಾನು. ಪ್ರಾಯ ತ್ಯಕ್ತ ನೃಪಾಸನ, ರಾಜ್ಯದ ಆಸ್ಥಾನವನ್ನು ಏರಿಲ್ಲ ನಾನು, ಸಿಂಹಾಸನ ಏರಿಲ್ಲ ನಾನು, ಸಿಂಹಾಸನವನ್ನು ಏರಿಲ್ಲ, ಬಲಿಷ್ಠರಿಂದ ದ್ವೇಷ ಮಾಡಲ್ಪಟ್ಟಿದ್ದೇನೆ. ಅಹಂ ನಿಷ್ಕಿಂಚನ, ನಿಷ್ಕಿಂಚನ ಜನಪ್ರಿಯ ಎಲ್ಲ ಹೇಳ್ತಾನೆ. ಅಂದರೆ ತನ್ನಲ್ಲಿ ದೋಷಾವಾಹಕ ಶಬ್ದವನ್ನೇ ಪ್ರಯೋಗ ಮಾಡ್ತಾನೆ. ಸರ್ವಜ್ಞರಾದಂಥ, ನಿತ್ಯ ಮುಕ್ತಿಯಾದಂಥ ಭಗವಂತನ ಜೊತೆಗಿರುವಂಥ ಲಕ್ಷ್ಮೀ ದೇವಿಯರು ಅವರು ಹಾಗೆ ವಿಡಂಬನೆ ಮಾಡ್ತಾರೆ. ಯಾವುದ್ಯಾವುದು ದೋಷ ಅಂತ ದೇವರು ಹೇಳಿದ್ನೋ ಕೃಷ್ಣದೇವರು ಎಲ್ಲವನ್ನು ಗುಣ ಅಂತ ಚಿಂತನೆ ಮಾಡಿಬಿಡ್ತಾರೆ. ಅಂದರೆ ದೇವರು ನಿರ್ದುಷ್ಟ ಅಂತ ಹೇಳುವುದಕ್ಕೆ ದೋಷವನ್ನು ಹೇಳುವಂಥ ಶಬ್ದವೂ ಗುಣಾತ್ಮಕವಾಗುತ್ತೆ, ಗುಣ ಪ್ರತಿಪಾದಕವಾಗುತ್ತೆ ಅಂತ ಸೂಚನೆ. ಅದು ರಾಜರ ವ್ಯಾಖ್ಯಾನ ಕ್ರಮ, ಉದ್ದೇಶ ಅವರದು. ನೀನು ಬಲಿಷ್ಠರಿಂದ ದ್ವೇಷ ಮಾಡಲ್ಪಟ್ಟವನು ಅಂತ ಹೌದಂತಾರೆ. ಯಾಕೆ ಅಂತಂದರೆ ಅಲ್ಲಿ ಬಲವದ್ಭಿ ಕೃತದ್ವೇಷ, ಬಲಿಷ್ಠರಿಂದ ದ್ವೇಷ ಮಾಡಲ್ಪಟ್ಟವನು. ಯಾರು ಬಲಿಷ್ಠರು ಅಂತಂದರೆ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮ ವಿಕರ್ಷತಿ ಅಂತ ಒಂದು ವಾಕ್ಯ ಇದೆ, ಶಾಸ್ತ್ರೀಯವಾದ. ಬಲಿಷ್ಠವಾದದ್ದು ಯಾವುದು ಅಂದರೆ ಇಂದ್ರಿಯ ಗ್ರಾಮ. ಅಂದರೆ ನಮ್ಮ ಜ್ಞಾನೇಂದ್ರಿಯಗಳು ಏನಿವೆ ಅಂದರೆ ಇಂದ್ರಿಯಗಳ ಸಮೂಹ, ಅದು ಭಾರಿ ಬಲಿಷ್ಠ. ಎಷ್ಟು ಬಲಿಷ್ಠ ಅಂತಂದರೆ ಸಾಮಾನ್ಯರು ಇಂದ್ರಿಯಗಳಿಗೆ ಬಲಿಯಾಗ್ತಾರೆ ಅಷ್ಟಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಜ್ಞಾನಿಗಳಾದವರು, ಉತ್ತಮ ಜ್ಞಾನಿಯಾದವರು ಅಂದರೆ ಭಗವಂತನ ತಿಳುವಳಿಕೆ, ಜೀವನದ ತಿಳುವಳಿಕೆ, ಎಲ್ಲ ಜ್ಞಾನ ಇದ್ದವರೇ ಆ ಇಂದ್ರಿಯಗಳಿಗೆ ಬಲಿಯಾಗಿಬಿಡ್ತಾರೆ. ವಿದ್ವಾಂಸಮಪಿ ಕರ್ಷತಿ, ಕೆಳಗೆ ಹಾಕಿ ಹೊಸಕ್ಕೆ ಹಾಕಿಬಿಡ್ತದೆ ಅದು ಇಂದ್ರಿಯಗಳೆಲ್ಲ. ಹಾಗೆ ಬಲಿಷ್ಠವಾದದ್ದು ಪ್ರಾಕೃತಿ ಇಂದ್ರಿಯಗಳು. ಅದನ್ನು ಗೆದ್ದವರೂ ತುಂಬ ಕಷ್ಟ. ಅಂಥ ಬಲಿಷ್ಠವಾದ ಇಂದ್ರಿಯಗಳ ಸಮೂಹವೇ ಅದು ಇಂದ್ರಿಯ ಗ್ರಾಮವನ್ನು ಬಲಿಷ್ಠ ಅಂತ ಕರೀತಾರೆ. ಇಂತಹ ಬಲಿಷ್ಠವಾದ ಇಂದ್ರಿಯಗಳ ಸಮೂಹ ಏನಿದೆ ಅದು ದ್ವೇಷ ಮಾಡ್ತಾ ಇದೆ ಯಾರನ್ನ? ಅಪ್ರಾಕೃತನಾದ ಭಗವಂತನನ್ನು. ಪ್ರಾಕೃತವಾದ ಇಂದ್ರಿಯಗಳು ಅಪ್ರಾಕೃತ ಭಗವಂತ ದ್ವೇಷ ಮಾಡ್ತಾ ಇದೆ. ಯಾಕೆಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ಅವರನ್ನು ಅಂತ. ಅದು ಯಾವಾಗಲೂ ಹಾಗೆ, ತಮ್ಮಿಂದ ಏನು ಮಾಡ್ಲಿಕ್ಕಾಗಲ್ಲ ಅಂತಂದಾಗ ದ್ವೇಷ ಪ್ರಾರಂಭ ಆಗ್ತದೆ. ಅಷ್ಟೇ, ದ್ವೇಷ ಮಾತ್ರ ಮಾಡಬಹುದು, ಅದು ಪ್ರತಿಕಾರ ಏನು ಮಾಡ್ಲಿಕ್ಕಾಗೋದಿಲ್ಲ, ಭಗವಂತನ ಏನು ಮಾಡ್ಲಿಕ್ಕಾಗೋದಿಲ್ಲ.
ನಾನು ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ದ್ವೇಷಿ ಅಂತಂದರೆ ಭಗವಂತನ ದ್ವೇಷವುಳ್ಳವರು ಯಾರು ಅಂತಂದರೆ ದುರ್ಯೋಧನ ಕಲಿಯವರಿಗುಂಟು ಅಂತ ಹೇಳೋದೊಂದು. ಆದರೆ ಪ್ರಧಾನವಾಗಿ ಯಾರು ಇಟ್ಟುಕೊಳ್ಬೇಕು ಅಂದರೆ ಪ್ರಾಕೃತಿ ಇಂದ್ರಿಯಗಳು. ಭಗವಂತನನ್ನು ದ್ವೇಷ ಮಾಡ್ತಕ್ಕಂತಹ ಪ್ರಾಕೃತಿ ಇಂದ್ರಿಯಗಳು ದ್ವೇಷಿಗಳು ಅಂತ ರುಕ್ಮಿಣಿ ದೇವಿಯರ ವ್ಯಾಖ್ಯಾನ, ಸೋದಾ ಗುರುರಾಜರ ವ್ಯಾಖ್ಯಾನ ಅದು. ಹಾಗಾಗಿ ಅಂತಹ ದ್ವೇಷಿ ಅಂದರೆ ಪ್ರಾಕೃತಿ ಇಂದ್ರಿಯಗಳನ್ನು ಪಾಂತಿ ರಕ್ಷಂತಿ ಪಾಲಯಂತಿ ಇತಿ ದ್ವೇಷಿಪಾಹ. ದ್ವೇಷಿಪರ ಅನ್ನೋದು ಕನ್ನಡ ಪದ ಪ್ರಯೋಗ ಅಂತೇವೆ, ಅಲ್ಲ, ದ್ವೇಷಿಪ ಶಬ್ದ ಸಂಸ್ಕೃತ ಪದ. ದ್ವೇಷಿ ಭಗವಂತನನ್ನು ದ್ವೇಷಿಸುವಂತಹ ಇಂದ್ರಿಯಗಳು, ಅವುಗಳನ್ನು ರಕ್ಷಿಸ್ತಕ್ಕಂಥವ್ರು, ಪಾಲನೆ ಮಾಡ್ತಕ್ಕಂಥವ್ರು, ಪೋಷಣೆ ಮಾಡುವವರು ಯಾರೋ ಅವರು ದ್ವೇಷಿಪರು. ಇಂದ್ರಿಯಗಳ ಪೋಷಣೆ ಎಂದರ ಅರ್ಥ ಏನು? ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಪೋಷಣೆ ಎಂದರ ಅರ್ಥ ಏನು? ಅದಕ್ಕೆ ಬೇಕಾದನ್ನು ಕೊಡ್ತಾ ಇರೋದಷ್ಟೇ. ಅದಕ್ಕೆ ಬೇಕಾದನ್ನು ಕೊಡ್ತಾ ಇರೋದು. ಕೇಳಬೇಕು ಅಂದಾಗ ಕೇಳೋದು, ನೋಡಬೇಕು ನೋಡೋದು, ಹೀಗೆ ತಿನ್ನಬೇಕು ಅಂದರೆ ತಿನ್ನೋದು. ಹೀಗೆ ಇಂದ್ರಿಯಗಳಿಗೆ ತಕ್ಕಂತೆ ನಮ್ಮ ಜೀವನ ಕ್ರಮ ಇಟ್ಕೊಂಡ್ಬಿಟ್ರೆ ಇಂದ್ರಿಯ ಪೋಷಣೆ ಅಂತ ಆಯ್ತದು. ಹಾಗಾಗಿ ದ್ವೇಷಿ ಪ್ರಾಕೃತಿ ಇಂದ್ರಿಯಗಳನ್ನು ಪಾಂತಿ ರಕ್ಷಿಸ್ತಕ್ಕಂತಹ ಜೀವರಿದ್ದಾರಲ್ಲ ಅವರು ದ್ವೇಷಿಪರು. ಅಲ್ಲಿ ಸುರರಿಗೆ ಸುಖ, ಅಸುರರಿಗೆ ಅಸುಖ. ಹಾಗೆ ದ್ವೇಷಿಪ ಈ ಪ್ರಾಕೃತ ದೇಹದಲ್ಲಿ ಬಂದಂತಹ ಪ್ರಾಕೃತ ಇಂದ್ರಿಯಗಳನ್ನು ರಕ್ಷಣೆ ಮಾಡುವಂತಹ, ಪೋಷಣೆ ಮಾಡುವುದರಲ್ಲಿ ರತನಾದಂಥವನು ಯಾರು? ದ್ವೇಷಿಪ ಅಂದರೆ ಜೀವರು. ಅವರಿಗೆ ಬಡಿವ, ದ್ವೇಷಿಪರ ಬಡಿವ. ಬಡಿವ ಅಂದರೆ ಹೊಡಿತಾನೆ ಅಂತ ಅರ್ಥ ಮಾಡಬೇಕಾಗಿಲ್ಲ. ಈಗ ಇಲ್ಲಿ ಅಂದರೆ ಅರ್ಥ ಏನು? ಈಗ ಮಕ್ಕಳನ್ನು ಬಡಿದೆಬ್ಬಿಸಿದರು. ಬೆಳಗಿನ ಜಾವ ಮಕ್ಕಳನ್ನ ನೆಬ್ಬಿಸ್ಬೇಕು, ಪುಟ್ಟ ಮಕ್ಕಳನ್ನ ನೆಬ್ಬಿಸ್ಬೇಕು. ದೊಡ್ಡವರಾದರೆ ಬಡದೇ ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಹೇಳಲಿಲ್ಲ ಅಂದರೆ. ಕನಿಷ್ಠ ಪಕ್ಷ ಚಿಕ್ಕ ಮಕ್ಕಳು ನೆಬ್ಬಿಸುವಾಗ ಬಡಿದೆಬ್ಬಿಸೋದು ಅಂದ್ರೆ ಅರ್ಥ ಏನು? ಜೋರಾಗಿ ಹೊಡೆದೆಬ್ಬಿಸೋದು ಅಂತ ಅರ್ಥವಾ? ಅಲ್ಲ. ಬಾಗಿಲು ಬಡಿದರು ಅಂದರೆ ಹೊಡೆದೇ ಬಿಟ್ಟರು ಅಂತ ಅರ್ಥವಾ? ಅಲ್ಲ. ಬಡಿಯುವುದಂದರೆ ಒಳಗಿದ್ದವರೆಗೆ ನಾವು ಬಂದಿದ್ದೇವೆ ಅಂತ ಸೂಚನೆ ಕೊಡೋದು, ಎಚ್ಚರಿಕೆ ಕೊಡುವುದು ಅಲ್ವಾ? ಹಾಗೆ ಶಾಲೆಯಲ್ಲಿ ಗಂಟೆ ಬಡಿದರು ಅಂದರೆ ಅರ್ಥ ಏನು? ಮಕ್ಕಳಿಗೆ ಸಮಯದ ಸೂಚನೆ, ಎಚ್ಚರಿಕೆ ಕೊಟ್ಟದ್ದು ಅಂತ ಅರ್ಥ. ಮಕ್ಕಳನ್ನು ಬಡಿಯುವುದು ಅಂತಂದರೆ ಮಕ್ಕಳಿಗೆ ಎಚ್ಚರಿಕೆ ಕೊಡುವುದು, ಎಚ್ಚರಿಸಿ ಎಬ್ಬಿಸುವುದು ಅಂತ ಅರ್ಥ. ಹಾಗೆ ದ್ವೇಷಿಪರ ಇಂದ್ರಿಯಗಳನ್ನೇ ಪೋಷಣೆ ಮಾಡ್ತಾ ರತನಾದಂಥ ಜೀವರಿಗೆ ಬಡಿವ ಅಂದರೆ ಅವರನ್ನು ಬಡಿದೆಬ್ಬಿಸ್ತಾನೆ, ಎಚ್ಚರಿಸ್ತಾನೆ. ನೋಡಿ, ನೀವು ಸದಾಚಾರ, ಸತ್ಕರ್ಮಾನುಷ್ಠಾನ, ಸದ್ವಿಚಾರ, ಸ್ವಕರ್ತವ್ಯ ಪರಿಪಾಲನೆ ಮಾಡಿದರೆ ಸುರರಿಗೆ ಹೇಗೆ ಸುಖ ಕೊಟ್ಟಿದ್ದೇನೋ ಹಾಗೆ ನಿಮಗೆ ಸುಖ. ನೀವು ದುರಾಚಾರ, ದುಷ್ಟ ಆಲೋಚನೆ, ದುಷ್ಟ ಪ್ರವೃತ್ತಿ ಮಾಡಿಕೊಂಡು ಕರ್ತವ್ಯ ವಿಮುಖರಾಗಿ ಜೀವನ ಮಾಡಿದರೆ ದೈತ್ಯರಿಗೆ ಹೇಗೆ ಅಸುಖವನ್ನು ಕೊಟ್ಟಿದ್ದೇನೋ ಹಾಗೆ ಅಸುಖವನ್ನು ಕೊಡ್ತೇನೆ. ಸುರಾಸುರರಿಗೆ ಸುಖಪ್ರದನಾಗಿ, ಸುರಾಸುರರಿಗೆ ಸುಖಾಸುಖಪ್ರದನಾಗಿ, ಸುರರಿಗೆ ಸುಖಪ್ರದ, ಅಸುರರಿಗೆ ಅಸುಖಪ್ರದನಾಗಿ. ಪರಿಣಾಮ ಏನು ಅಂದರೆ ದ್ವೇಷಿಪರ ಬಡಿವ. ಇಂದ್ರಿಯಗಳನ್ನೇ ಇಟ್ಟುಕೊಂಡು ಬದುಕತಕ್ಕಂತಹ ಜೀವರಿಗೆ ಬಡಿವ, ಎಚ್ಚರಿಕೆ ಕೊಡ್ತಾನೆ. ನೋಡಿ, ನೀವು ದೇವತೆಗಳಂತೆ ಇದ್ದರೆ ಸುಖ ನಿಮಗೆ, ದೈತ್ಯರಂತೆ ಇದ್ದರೆ ದುಃಖ ನಿಮಗೆ ಅಂತ ಸೂಚನೆ ಎಚ್ಚರಿಕೆ ಕೊಡ್ತಾನಂತೆ. ಹೀಗೆ ಹೇಳುವುದರ ಮೂಲಕ ನಮ್ಮ ಪಂಚ ಭೌತಿಕ ಶರೀರ ಏನಿದೆ ಇದರಲ್ಲಿ 51 ಸ್ಥಾನಗಳಲ್ಲಿ 51 ವರ್ಣ ಪ್ರತಿಪಾದ್ಯನಾದ ದೇವರು ತಾನಿದ್ದು ದೇವತೆಗಳಿಗೆ ಸುಖವನ್ನು, ದೈತ್ಯರಿಗೆ ದುಃಖವನ್ನು ಕೊಟ್ಟು ನಮ್ಮಂಥ ಸಾಮಾನ್ಯ ಜೀವರಿಗೆ ಎಚ್ಚರಿಕೆ ಕೊಡ್ತಾನೆ. ನೀನು ಜಾಗೃತನಾಗು, ನೀನು ಈ ಇಂದ್ರಿಯಗಳಿಂದ ಹೀಗೆ ಜೀವಿತವನ್ನು ನಡೆಸಬೇಕು, ಸಾಧನೆ ಮಾಡಬೇಕು. ಹಾಗೆ ಸರಿಯಾಗಿ ಮಾಡಿದರೆ ಸುಖ, ತಪ್ಪಿ ನಡೆದರೆ ದುಃಖ ಎಂಬ ಅನುಸಂಧಾನವನ್ನು ಕೊಡ್ತಾರೆ ಅಂತ ನಾವು ತಿಳಿಬಹುದು. ಇದು ಸಮ್ಮತ ಆಗಬೇಕು ಅಂತ ನಾನು ಹೇಳ್ತಿಲ್ಲ, ಅನಿಸಿದ್ದು ಹೀಗೆ. ಯಾಕಂದ್ರೆ ದ್ವೇಷಪರ ಬಡಿಯುವ ಶಬ್ದ ಹಾಕಿದ್ದಕ್ಕೆ ಈ ಅರ್ಥ ಹಾಗೆ ಭಾಸ ಆಗ್ತಾ ಇದೆ, ಸಂಬಂಧ ಆಗಿರುವುದರಿಂದ. ಆನಂತರದಲ್ಲಿ ಹೇಳ್ತಾರೆ, ಪ್ರಣವ ಪ್ರತಿಪಾದ್ಯನು ತ್ರಿನಾಮದಿ ತನುವಿನಳು ತ್ರಿಸ್ಥಾನಗ ನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ನೆನೆಸಿ 72,000 ಇನಿತು ನಾಡಿಗಳಲು ನಿಯಾಮಿಸುತ್ತ ಇನಗಭಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು. ಪ್ರಣವ ಪ್ರತಿಪಾದ್ಯನು ತ್ರಿನಾಮದಿ ತನುವಿನಳು ತ್ರಿಸ್ಥಾನಗ ಅನಿರುದ್ಧನು, ತ್ರಿಸ್ಥಾನಗ ನಿರುದ್ಧನು, ಹಾಗೆ ಹೇಳುವ, ತ್ರಿಸ್ಥಾನಗ ನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ, ಚತುರವಿಂಶಿಗ ನೆನೆಸಿ, ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ನೆನೆಸಿ 72,000 ಇನುತನಾಡಿಗಳಳು ನಿಯಾಮಿಸುತ್ತ ಇನಗಭಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು. 51 ರೂಪದಿಂದ ನಮ್ಮ ದೇಹದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ದೇವರು. ಅಂಥ ದೇವರು ಇನ್ನೂ ಅನೇಕ ರೂಪದಿಂದ ನಮ್ಮ ಒಳಗೂ ಹೊರಗೂ ವ್ಯಾಪಿಸಿಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾನೆ ಅಂತ ನಿರೂಪಣೆ ಮಾಡ್ತಿದ್ದಾರೆ. ಪ್ರಣವ ಪ್ರತಿಪಾದ್ಯನು
ಪ್ರಣವ ಪ್ರತಿಪಾದ್ಯ ಅಂದರೆ ಪ್ರಣವ ಅಂದರೆ ಓಂಕಾರ, ಓಂಕಾರ ಪ್ರತಿಪಾದ್ಯ. ಓಂಕಾರಕ್ಕೆ ಪ್ರಣವ ಅಂತ ಹೆಸರು ಯಾಕೆ? ಓಂಕಾರ ಓಂಕಾರ ಅಂತ ಹೇಳ್ತೇವೆ. ಶಬ್ದಕ್ಕೆ ತುಂಬ ಸುಂದರವಾದ ಅರ್ಥವನ್ನು ಶ್ರೀಮದಾಚಾರ್ಯ ಕೊಟ್ಟಿದ್ದಾರೆ. ಎಲ್ಲ ಕಡೆ ಓತಪ್ರೋತವಾಗಿ ನಿಂತುಕೊಂಡಿದ್ದಾನೆ, ವ್ಯಾಪಿಸಿಕೊಂಡಿದ್ದಾನೆ, ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ, ಗುಣಪೂರ್ಣತ್ವ ಇದೆ ಅವನಲ್ಲಿ ಅಂತ ತುಂಬ ಅರ್ಥವನ್ನು ಹೇಳ್ತಾರೆ. ಪ್ರಣವ ಶಬ್ದಕ್ಕೆ ಅರ್ಥ ಏನು? ಓಂ ಅಂತಂದರೆ ಪ್ರಣವ. ಓಂ ಎನ್ನುವ ಅಕ್ಷರಕ್ಕೆ ಶಬ್ದಕ್ಕೆ ಪ್ರಣವ ಅಂತ ಕರೀತಾರೆ. ಯಾಕೆ ಅಂತಂದರೆ, ಯಾವುದನ್ನು ನಾವು ಜಪಿಸಿದರೆ, ಯಾವುದನ್ನು ನಾವು ಹೇಳಿದರೆ, ಯಾವುದನ್ನು ನೆನೆಸಿದರೆ ನಮಗೆ ಬಲ ಮತ್ತು ಸುಖ ಜ್ಞಾನ ಪ್ರಾಪ್ತಿಯಾಗ್ತದೋ ಅದು ಪ್ರಣವ. ಪ್ರಕೃಷ್ಟವಾದ, ಅಂದರೆ ಪ್ರಕೃಷ್ಟವಾದ ನ ಆನಂದ, ನಶ್ಚ ನಿರ್ವೃತಿ ವಾಚಕ ಅಂತ ಶ್ರೀಮದಾಚಾರ್ಯ ಹೇಳಿದಾಗೆ ನ ಅಂದರೆ ಆನಂದ, ವ ಅಂದರೆ ಜ್ಞಾನ ಮತ್ತು ಬಲ. ಪ್ರಕೃಷ್ಟವಾದ ಆನಂದ ಮತ್ತು ಜ್ಞಾನ ಬಲಗಳು ಯಾವುದರಿಂದ ನಮಗೆ ಬರುತ್ತೋ ಅದು ಪ್ರಣವ. ಓಂಕಾರವನ್ನು ಜಪಿಸಿದರೆ, ಓಂಕಾರ ಅನುಸಂಧಾನವನ್ನು ಮಾಡಿದರೆ ಭಾರಿ ಆನಂದ, ಭಾರಿ ಬಲ, ಆತ್ಮಬಲ, ವಿಶಿಷ್ಟವಾದಂಥ ಜ್ಞಾನ ಬರ್ತದೆ. ಆದರೆ ಪ್ರಣವವನ್ನು, ಓಂಕಾರವನ್ನು ಎಲ್ಲರೂ ಜಪ ಮಾಡುವ ಹಾಗೆ ಇಲ್ಲ. ಯಾರು ಜಪ ಮಾಡಬಹುದು? ಸನ್ಯಾಸಿಗಳಾದವರು ವಿಶೇಷವಾಗಿ ಜಪ ಮಾಡಬೇಕು. ಗಾಯತ್ರಿ ಜಪಾಧಿಕಾರ ಇದ್ದವರು ಕೂಡ ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ. ಬ್ರಹ್ಮಚಾರಿ ಆಗಲಿ ಗೃಹಸ್ಥನಾಗಲಿ ಕೇವಲ 10 ಮಾತ್ರ ಮಾಡಬೇಕು ದಿನಕ್ಕೆ. ಸನ್ಯಾಸಿಗಳಾದವರು ಹೊತ್ತಿಗೆ 3 ಹೊತ್ತು ಜಪ ಮಾಡಬೇಕು. ಹೊತ್ತಿಗೆ 3,000 ಅಂತಾರೆ ಕನಿಷ್ಠ ಪಕ್ಷದಲ್ಲಿ. ವಿಶೇಷ ಜಪ ಮಾಡಬೇಕು. ಯಾಕೆಂದರೆ ಅದರಿಂದ ಆತ್ಮಬಲ ಬರ್ತದೆ, ವಿಷಯಾಸಕ್ತಿ ದೂರ ಆಗ್ತದೆ, ಭಗವಂತನಲ್ಲಿ ಮನಸ್ಸಿಡುವಂಥ ಮನಸ್ಥಿತಿ ಬರ್ತದೆ, ಅದರಿಂದ ವಿಶಿಷ್ಟ ಜ್ಞಾನ ವರ್ಧನೆ ಆಗ್ತದೆ, ಅದರಿಂದ ವಿಶಿಷ್ಟವಾದ ಆನಂದ, ಶಾಸ್ತ್ರೀಯ ಆನಂದ, ಧ್ಯಾನಾನಂದ, ಭಗವದ್ ದರ್ಶನಾನಂದ ಪ್ರಾಪ್ತಿಯಾಗ್ತದೆ. ಹಾಗಾಗಿ ಪ್ರಣವದಿಂದಾಗಿ ಇಂಥ ಜ್ಞಾನಬಲ ಆನಂದವನ್ನು ಹೊಂದುವುದರಿಂದ ಅದಕ್ಕೆ ಪ್ರಣವ ಅಂತ ಹೆಸರು, ಓಂಕಾರದಕ್ಕೆ ಹೆಸರು. ಇಂಥ ಪ್ರಣವ ಪ್ರತಿಪಾದ್ಯ. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಯಾರು ಪ್ರಣವ ಜಪ ಮಾಡಬೇಕು ಅಂತ? ಯಾರು ಗಾಯತ್ರಿ ಜಪ ಅಧಿಕಾರವುಳ್ಳವರೋ ಅವರವರ ತಂದೆಯಿಂದ ಗಾಯತ್ರಿ ಉಪದೇಶವನ್ನು ಪಡೆದಂಥವರು ಮಾತ್ರ ಪ್ರಣವ ಜಪ ಮಾಡಲಿಕ್ಕೆ ಅಧಿಕಾರಿಗಳು. ಎಲ್ಲರೂ ಯಾವಾಗಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಜಪ ಮಾಡಬೇಕಾದರೂ ಸನ್ಯಾಸಿಗಳು ಮಾತ್ರ, ಉಳಿದವರು ಮಾಡಲಿಕ್ಕಾಗೋದಿಲ್ಲ. ಈಗೆಲ್ಲ ಹೊಸ್ತು ಪ್ರಾರಂಭ ಆಗಿದೆ. ಎಲ್ಲರೂ ಓಂಕಾರ ಹೇಳೋದು, ಎಲ್ಲರೂ ಹಾಗೆ ಮಾಡಲಿಕ್ಕಾಗಲ್ಲ. ಓಂಕಾರ ಉಪಾಸನೆ ಇರುವಂತಹದ್ದು ಕೇವಲ ಸನ್ಯಾಸಿಗಳಿಗೆ ವಿಶೇಷವಾಗಿ ಹೇಳಿದ್ದು. ಗೃಹಸ್ಥಾಶ್ರಮಗಳು ಕೇವಲ 10 ಬಾರಿ ಮಾತ್ರ ಜಪ ಮಾಡಬೇಕು ಅಂತಿರುವಂತಹದ್ದು. ಇಂಥ ಪ್ರಣವದಿಂದ ಪ್ರತಿಪಾದ್ಯನಾದವನು ಭಗವಂತ, ಪ್ರಣವ ಪ್ರತಿಪಾದ್ಯನಾದವನು ಭಗವಂತ. ಅಂಥ ಪ್ರಣವ ಪ್ರತಿಪಾದ್ಯನಾದ ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ? ತ್ರಿನಾಮದಿ, ತ್ರಿನಾಮ, 3 ನಾಮಗಳು. ಆ 3 ನಾಮ ಯಾವುದು? 3 ನಾಮ ಯಾವುದು ಅಂತಂದರೆ, ಆ ಓಂಕಾರದಲ್ಲಿ ಅಕ್ಷರ ಹೇಳ್ತೇವಲ್ಲ, ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ 8 ಅಕ್ಷರಗಳು ಅಂತ. ಅದರಿಂದ ಪ್ರತಿಪಾದ್ಯವಾದ ವಿಶ್ವ ತೇಜಸಾದಿ 8 ರೂಪಗಳುಂಟು ಶ್ರೀಮದಾಚಾರ್ಯ ಹೇಳ್ತಾರೆ. ಇಲ್ಲಿ ನೋಡುವಂಥ ತ್ರಿನಾಮ ಯಾವುದದು ಅಂತಂದರೆ, ಅಕಾರ ಉಕಾರ ಮಕಾರ ಇದೆಯಲ್ಲ, ಅದೇ 3 ನಾಮಗಳು. ಅಂದರೆ ಅರ್ಥ ಏನು? ಆ ಅಂದರೆ ಆನಂದರೂಪಿಯಾದ್ದರಿಂದವನು ಆನಂದತ್ವಾದ್ ಅನಾಮಾಸೌ, ಉತ್ಕೃಷ್ಟತ್ವಾತ್ ಉನಾಮಕಃ. ಅಂತಂದರೆ ಸುಖರೂಪ ಅಂತ ಅರ್ಥ, ಆನಂದ ರೂಪ ಅಂತ ಅರ್ಥ. ಆದ್ದರಿಂದ ಅವನು ಸರ್ವೋತ್ತಮನಾದ್ದರಿಂದ ಎಲ್ಲರಿಂದ ಪೂಜನೀಯ, ಎಲ್ಲರಿಂದ ಜ್ಞೇಯನಾದ್ದರಿಂದ, ತಿಳಿಯಲ್ಪಡುವನಾದ್ದರಿಂದ, ಸರ್ವಜ್ಞನಾದ್ದರಿಂದ ಅವನು ಸರ್ವಜ್ಞನಾದ್ದರಿಂದ ಪೂಜ್ಯನಾದ್ದರಿಂದ ಆಮೇಲೆ ಉತ್ಕೃಷ್ಟನಾದ್ದರಿಂದವು, ಸುಖ ಸ್ವರೂಪನಾದ್ದರಿಂದ ಉ ಮ ಅನ್ನೋದು 3 ಅಕ್ಷರ ಅವನ ಭಗವಂತನ ನಾಮ. ಈ 3 ನಾಮಗಳಿಂದ ಭಗವಂತ ಎಲ್ಲಿರ್ತಾನೆ ಅಂತಂದರೆ, ತ್ರಿಸ್ಥಾನಗ, 3 ಸ್ಥಾನದಲ್ಲಿರ್ತಾನೆ. ಅಂದರೆ ಈ ಅಕ್ಷರಗಳು ಎಲ್ಲಿಂದ ಬರ್ತಾವೋ ಆ ಸ್ಥಾನದಲ್ಲಿ, ನಮ್ಮ ದೇಹಗತವಾದಂಥ ಒಂದು ವ್ಯವಸ್ಥೆಯಲ್ಲಿ ಶಬ್ದ ಉಚ್ಚಾರಕ್ಕೆ ಒಂದು ಸ್ಥಾನ ಅಂತ ಇದೆ. ವ್ಯಾಕರಣಶಾಸ್ತ್ರ ಬಲ್ಲವರಿಗೆ ಅದು ಗೊತ್ತಿರುತ್ತದೆ. ಯಾವ ಅಕ್ಷರ ಎಲ್ಲಿಂದ ಬರುತ್ತೆ ಅಂತ ನಿಯಮವನ್ನು ಕೊಡ್ತಾರೆ, ಒಂದು ಸೂಚನೆ ಕೊಡ್ತಾರೆ. ಹಾಗಾಗಿ 3 ಅಕ್ಷರಗಳು ಹೊರಹೊಮ್ಮುವ ಸ್ಥಾನದಲ್ಲಿ, 3 ಸ್ಥಾನದಲ್ಲಿ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ತ್ರಿಸ್ಥಾನಗ ಅಂದರೆ ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ, 3 ಶರೀರದಲ್ಲಿ ಅಂತ ಅರ್ಥ. ತ್ರಿನಾಮದಿ ಉಮ ಎಂಬ 3 ಅಕ್ಷರಗಳಿಂದ, 3 ನಾಮಗಳಿಂದ ತನುವಿನಳು ಈ ದೇಹದಲ್ಲಿರ್ತಕ್ಕಂಥ 3 ಸ್ಥಾನದಲ್ಲಿರ್ತಾನೆ. ಅಕ್ಷರ ವ್ಯಕ್ತವಾಗುವ ಸ್ಥಾನ ಅಥವಾ ಲಿಂಗ, ಅನಿರುದ್ಧ, ಸ್ಥೂಲ ಶರೀರದಲ್ಲಿ ಇರ್ತಕ್ಕಂಥವ್ನು ಯಾರು? ಅನಿರುದ್ಧ ನಾಮಕ ಭಗವಂತ.
ಯಾಕೆ ಜೀವಪೋಷಕನಾದವನೇ. ಹಾಗಾಗಿ ಅನಿರುದ್ಧನ ಭಗವಂತ ತ್ರಿಪಂಚಕ ಏಕವಿಂಶತಿ ಚತುರ್ವಿಂಶತಿಕ ನೆಲೆಸಿ ಮೊದಲವನು ತ್ರಿಪಂಚಕನಾಗ್ತಾನೆ. ತ್ರಿಪಂಚಕ ಅಂದರೆ 3 ಅಂದರೆ 15. ಏಕವಿಂಶತಿ, ವಿಂಶತಿ ಅಂದರೆ 20, ಏಕ ಅಂದರೆ 1, 21. ಆಮೇಲೆ ಚತುರ್ವಿಂಶತಿಕ 24 ರೂಪ, 21 ರೂಪ, 15 ರೂಪದವನಾಗ್ತಾನೆ. ಮೊದಲಿದ್ದದ್ದು ಪ್ರಣವ ಪ್ರತಿಪಾದ್ಯನಾದವನು, ಅವನೇ ತ್ರಿನಾಮಕನಾಗ್ತಾನೆ, 3 ನಾಮದ ದೇವರಾಗ್ತಾನೆ. ಅವನು 3 ಸ್ಥಾನದಲ್ಲಿದ್ದು 3 ನಾಮಕನಾಗಿ ತ್ರಿಪಂಚಕ 15 ರೂಪದವನಾಗ್ತಾನೆ, ಏಕವಿಂಶತಿ ರೂಪದವನಾಗ್ತಾನೆ, ಚತುರ್ವಿಂಶತಿಕನಾಗ್ತಾನೆ. ಅಂದರೆ ಅರ್ಥ ಏನು? ಅದಕ್ಕೆ ವ್ಯಾಖ್ಯಾನಕಾರರು ಕೊಡ್ತಾರೆ. ತ್ರಿಪಂಚಕ ಅಂತಂದರೆ ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಭೂತಗಳು. ಈ 3 ಸ್ಥಾನದಲ್ಲಿದ್ದಾಗ ಅಂದರೆ 5 ಸ್ಥಾನದಲ್ಲಿ ಒಂದೊಂದು ರೂಪ, ಒಟ್ಟು 3 ಸ್ಥಾನ ಅಂದರೆ ಪಂಚಕರ್ಮ, ಪಂಚಜ್ಞಾನ, ಪಂಚಭೂತ. ಈ 5 ಇಂದ್ರಿಯಗಳು, 10 ಇಂದ್ರಿಯಗಳು, ಪಂಚಭೂತಗಳು ಒಟ್ಟಿಗೆ 15 ಆಯಿತು. ತದ್ಗತವಾದ ರೂಪ ಅಂತ ಅರ್ಥ, ಅಲ್ಲಿ ವಾಸ ಮಾಡಿಕೊಂಡಿರ್ತಾನೆ ಅಂತ. ಹೀಗೆ 15 ಸ್ಥಾನಗತನಾಗಿ ಅವನು ತ್ರಿಪಂಚಕ ರೂಪನಾಗ್ತಾನೆ ಅಂತ. ಹಾಗೆ ಅದು 15 ರೂಪದಿಂದ ಲಿಂಗದೇಹದಲ್ಲಿರ್ತಾನೆ ದೇವರು. ಈ 15 ಏನಿದೆ, ಪಂಚಭೂತ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ 15 ಆಯ್ತಲ್ವಾ. ಇದರೊಟ್ಟಿಗೆ ಸೇರುವಂತಹದ್ದು ಪಂಚತನ್ಮಾತ್ರ 5 ಸೇರಿಸಿದರೆ 20 ಆಯಿತು. 1 ಮನಸ್ಸು 21 ಆಯಿತು, ಏಕವಿಂಶತಿ ಆಯಿತು. ಈ ಸ್ಥಾನದಲ್ಲಿ ಭಗವಂತ ನಿಯಾಮಕನಾಗಿರ್ತಾನೆ. ಮೊದಲು ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಭೂತಗಳು, ಅದರಲ್ಲಿ ತಾನಿದ್ದ, ಅಂದರೆ ತ್ರಿಪಂಚಕನಾಗಿದ್ದ. ಆನಂತರದಲ್ಲಿ ಏಕವಿಂಶತಿ, ಇದಕ್ಕೆ ಈ 15ಕ್ಕೆ ಪಂಚತನ್ಮಾತ್ರ ಸೇರಿಸುವುದು 20 ಆಯಿತು. 1 ಮನಸ್ಸು 21, ಅಲ್ಲಿ ತಾನು ಸನ್ನಿಹಿತನಾಗಿದ್ದಾನೆ, ಅನಿರುದ್ಧ ದೇಹದಲ್ಲಿರ್ತಾನೆ. ತ್ರಿಪಂಚಕನಾಗಿ ಲಿಂಗದೇಹದಲ್ಲಿರ್ತಾನೆ, ಏಕವಿಂಶತಿ ರೂಪನವನಾಗಿ ಇರ್ತಾನೆ, ಅನಿರುದ್ಧ ದೇಹದಲ್ಲಿರ್ತಾನೆ. ಶಕ್ತಿ, ಪ್ರತಿಷ್ಠಾ ಇತ್ಯಾದಿ 11 ರೂಪ. ಶಕ್ತಿ, ಪ್ರತಿಷ್ಠಾ, ಸಂವಿತ್, ಸ್ಫೂರ್ತಿ, ಪ್ರವೃತ್ತಿ, ಕಲಾ, ವಿದ್ಯಾ, ಮಾಯಾ ಇತ್ಯಾದಿಯಾಗಿ ಹಿಂದೆ ನೋಡಿದ್ದೇವೆ. 11 ರೂಪಗಳು ಮತ್ತು ದಶಾವತಾರಗಳು, ಒಟ್ಟು 21 ರೂಪದಿಂದ ಅನಿರುದ್ಧ ದೇಹದಲ್ಲಿರ್ತಾನೆ. ಈ 21 ತತ್ವಗಳೊಟ್ಟಿಗೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವವನ್ನು ಸೇರಿಸಿಬಿಟ್ರೆ 24 ಆಯಿತು. ಈ 24 ತತ್ವಗಳನ್ನು ಸೇರಿಕೊಂಡು ಭಗವಂತ ಅದರ ಒಳಗೆ ಕೇಶವಾದಿರಾಮ ರೂಪದಿಂದ ಇರ್ತಾನೆ, ಸ್ಥೂಲ ಶರೀರದಲ್ಲಿರ್ತಾನೆ. ಹೀಗೆ ತ್ರಿಪಂಚಕನಾಗಿ 15 ರೂಪದವನಾಗಿ ಅವನು ಲಿಂಗದೇಹದಲ್ಲಿರ್ತಾನೆ, 21 ರೂಪದವನಾಗಿ ಅನಿರುದ್ಧ ಶರೀರದಲ್ಲಿರ್ತಾನೆ, 24 ರೂಪದವನಾಗಿ ಸ್ಥೂಲ ಶರೀರದಲ್ಲಿರ್ತಾನೆ. ತ್ರಿಸ್ಥಾನಗಾಂತ 3 ಸ್ಥಾನವು ಚಿಂತನೆ ಮಾಡೋದಾಗಾಯಿತು. ಈ ರೀತಿ ಇದ್ದು ಕೊನೆಗೆ 72,000 ನಾಡಿಗಳು. ಇದೇ ರೂಪಗಳೇ ಮತ್ತೆ ವಿಸ್ತೃತವಾಗ್ತಾ ಆಗ್ತಾ ದೊಡ್ಡದಾಗ್ತಾ ಬೆಳೀತಾ ಹೋಗ್ತವೆ. ಎಷ್ಟು? 72,000 ನಾಡಿಗಳು ಪ್ರಧಾನವಾದಂಥದ್ದು. 72,000 ನಾಡಿ ನಮ್ಮ ದೇಹದಲ್ಲಿದೆ. 36,000 ಬಲಭಾಗದಲ್ಲಿ, 36,000 ಎಡಭಾಗದಲ್ಲಿ. ಅಲ್ಲಿ ಅವನು ಸನ್ನಿಹಿತನಾಗಿದ್ದಾನೆ. 72,000 ನಾಡಿಗಳು ನಿಯಾಮಿಸುತ್ತಾ ಸುಮ್ಮನೆ ಇರುವುದಿಲ್ಲ, ನಿಯಾಮಕನಾಗಿರ್ತಾನೆ. ಇದನ್ನು ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಇದಕ್ಕೂ ಮುಂದಿನ ಶಬ್ದಕ್ಕೂ ಸಂಬಂಧ ಇದೆ. ಇನಗಭಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು ಅಂತ. 15 ರೂಪದವನಾಗಿದ್ದ ಲಿಂಗದೇಹದಲ್ಲಿ, 21 ರೂಪದವನಾಗಿದ್ದಾನೆ ಅನಿರುದ್ಧ ದೇಹದಲ್ಲಿ, 24 ರೂಪದವನಾಗಿದ್ದಾನೆ ಸ್ಥೂಲ ಶರೀರದಲ್ಲಿ. ಇಷ್ಟೆಲ್ಲ ಆಗಿ 72,000 ನಾಡಿಗಳಲ್ಲಿ ಆರಷ್ಟು ರೂಪದಿಂದ ಇದ್ದವನಾಗಿ ಇನಗಭಸ್ತಿಗ, ಇನ ಅಂದರೆ ಸೂರ್ಯ, ಗಭಸ್ತಿ ಅಂದರೆ ಕಿರಣ. ಇನಗಭಸ್ತಿಗ ಸೂರ್ಯ ಕಿರಣಗಳಲ್ಲಿ ತಾನು ದಿಲೀಪ್ಯಮಾನನಾಗಿ ಸಂಚರಿಸ್ತಾ ಲೋಕ ಬೆಳಗುವನು, ಜಗತ್ತಿಗೆ ಬೆಳಕನ್ನು ಕೊಡುತ್ತಾನೆ ಅಂತ. ಯಾಕದನ್ನು ಹೇಳಿದರು? ಸೂರ್ಯಾಂತರ್ಗತವಾದ ರೂಪವನ್ನು ಹೇಳ್ತಾ ನಾಡೀಗತವಾದ ರೂಪವನ್ನು ಕೂಡ ಅಲ್ಲಿ ಲಿಂಕ್ ಮಾಡಿಬಿಡ್ತಾರೆ. ಯಾಕೆ ಅಂತಂದರೆ, ನಮ್ಮ ಜೀವಿತದಲ್ಲಿ ದಿನಕ್ಕೆ ಒಂದು ದಿನ ಅಂತಂದರೆ 24 ಗಂಟೆ ಅಲ್ವಾ. ಇಂಥ ದಿನ 30 ಸೇರಿದ್ರೆ 1 ತಿಂಗಳು ಅಂತ ಹೇಳ್ತೇವೆ. ನಮಗಿರೋದು 12 ತಿಂಗಳು. 12 ತಿಂಗಳಿಗೆ ಎಷ್ಟು ದಿವಸ ಆಯಿತು? 1 ತಿಂಗಳಿಗೆ 30 ದಿನ ಅಂದರೆ 12 ತಿಂಗಳಿಗೆ 360 ದಿವಸ ಆಯಿತು. ಮನುಷ್ಯನ ಜೀವಿತಾವಧಿ ಎಷ್ಟು? 100 ವರ್ಷ ಅಂತ ಇಟ್ಕೊಂಡ್ರೆ ಎಷ್ಟಾಯ್ತು ಅಲ್ಲಿಗೆ? 36,000 ದಿನಗಳಾದವು. 360 ಗುಣಿಸು 100 ಅಂದರೆ 36,000 ದಿನಗಳಾದವು. 36,000 ದಿನಗಳಲ್ಲಿ ಬೆಳಿಗ್ಗೆ 36,000, ರಾತ್ರಿ 36,000, ಹಗಲು ರಾತ್ರಿ
36,000 72,000 ಆಯಿತು. ಈ 72,000 ಅವಧಿಗಳೇನಿದೆಯಲ್ಲ, ಅಂದರೆ 36,000 ಹಗಲುಗಳು, 36,000 ರಾತ್ರಿಗಳು, ಇವುಗಳಿಗೆ ನಿಯಾಮಕನಾಗಿರುವಂಥ ರೂಪ ಅದು ಬೃಹತಿ ಸಹಸ್ರ ಪ್ರತಿಪಾದ್ಯವಾದ ರೂಪ. ಅದಕ್ಕೆ ಅವರು ಪ್ರಣವ ಪ್ರತಿಪಾದ್ಯ ಅಂತ ಪ್ರಾರಂಭ ಮಾಡಿಕೊಂಡು ಸಂಬಂಧ ಇಟ್ಕೊಂಡೇ ಬರ್ತಾರೆ. ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ದೇವರು ಅಲ್ಲಿದ್ದಾನೆ. ಆ ರೂಪವೇ ನಾಡೀಗತವಾದಂಥ ರೂಪ. ಈ ಅನುಸಂಧಾನವನ್ನು ಮಾಡ್ತಾ ಬೃಹತಿ ಸಹಸ್ರದ ಚಿಂತನೆ ಯಾರು ಮಾಡ್ತಾರೋ ದೇವರಿಗೆ ಆ ಮಹತ್ತನ್ನು, ಅಂದರೆ ದೊಡ್ಡ ನೈವೇದ್ಯವನ್ನು ಸಮರ್ಪಣೆ ಮಾಡಿದಾಗತ್ತೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಆ ಬೃಹತಿ ಸಹಸ್ರದ ಪ್ರತಿಪಾದ್ಯವಾದ ರೂಪಗಳೇ ವಿಶ್ವ ವಿಷ್ಣು ಮಷಟ್ಕಾರಾದಿ ರೂಪಗಳು ಅಂತ ವರ್ಣನೆ ಮಾಡ್ತಾರೆ. ಸಂದರ್ಭಕ್ಕೆ ನೆನಪಾಯಿತು, ಅದನ್ನು ಹೇಳಿದೆ ಅಷ್ಟೇ. ಒಟ್ಟಿನಲ್ಲಿ ಈ ಶ್ಲೋಕದಿಂದ ಏನರ್ಥ ಆಗುತ್ತೆ ಅಂದರೆ, ಓಂಕಾರ ಪ್ರತಿಪಾದ್ಯನಾದ ಪ್ರಣವ ಪ್ರತಿಪಾದ್ಯನಾದ ದೇವರು 3 ನಾಮಗಳಿಂದ, ಅ ಉಮ ಇತ್ಯಾದಿ ನಾಮಗಳಿಂದ ನಮ್ಮ ದೇಹದಲ್ಲಿ 3 ಸ್ಥಾನಗಳಲ್ಲಿ, ಲಿಂಗ, ಅನಿರುದ್ಧ, ಸ್ಥೂಲ ಶರೀರದಲ್ಲಿ 15 ರೂಪ ಲಿಂಗದೇಹದಲ್ಲಿ, 21 ರೂಪ ಅನಿರುದ್ಧ ಶರೀರದಲ್ಲಿ, 24 ರೂಪದಿಂದ ಸ್ಥೂಲ ಶರೀರದಲ್ಲಿದ್ದು, ನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಅಷ್ಟರೂಪದಿಂದ ಇದ್ದು ನಿಯಮನೆ ಮಾಡ್ತಾ ಸೂರ್ಯಾಂತರ್ಗತವಾಗಿ, ಸೂರ್ಯ ಕಿರಣಾಂತರ್ಗತನಾಗಿ ತಾನಿದ್ದುಕೊಂಡು ಜಗತ್ತಿಗೆ ಬೆಳಕು ಕೊಡ್ತಾನೆ. ಸರ್ವತ್ರ ಬೆಳಗುವನು, ಹೊರಗೂ ಬೆಳಗ್ತಾನೆ, ಒಳಗೂ ಬೆಳಗ್ತಾನೆ, ತನ್ನ ಇರುವಿಕೆಯನ್ನು ತೋರಿಸಿಕೊಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಪಂಚತನ್ಮಾತ್ರ ಸಂಧಿಯ ಪ್ರಾರಂಭದಲ್ಲೇ ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ದೇವರ ಅನುಸಂಧಾನವನ್ನು ಕೊಡ್ತಾ ನಮ್ಮ ದೇಹದಲ್ಲಿ ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ. ಈ ಶರೀರದಲ್ಲೂ ವ್ಯಾಪಿಸಿದ್ದು ಅಂತ ಹೇಳ್ತಾರಲ್ಲ, ತುಂಬಿಕೊಂಡಿದ್ದಾನೆ ದೇವರು. ಹಾಗಾಗಿ ಪಂಚತನ್ಮಾತ್ರ ಸಂಧಿಯ ಮೂಲಕ ನಾವು 51 ಅಕ್ಷರ ಪ್ರತಿಪಾದ್ಯನಾದ ದೇವರ ಅನುಸಂಧಾನವನ್ನು ಮಾಡ್ತಾ ಆ ರೂಪಗಳು ನಮ್ಮ ದೇಹದಲ್ಲೇ ಇದ್ದಾವೆ ಅಂತ ನಾವು ಸ್ಪಷ್ಟವಾಗಿ ಭಾವಿಸಿಕೊಂಡು ನಿತ್ಯದಲ್ಲಿ ಅನುಸಂಧಾನ ಉಪಾಸನೆ ಮಾಡಿದರೆ ದೇವರು ಪರಿಪೂರ್ಣ ಅನುಗ್ರಹವನ್ನು ಮಾಡ್ತಾನೆ. ಅವನು ಬೆಳಗುತ್ತಾನೆ, ಸರ್ವತ್ರ ಬೆಳಗುವನು, ನಮ್ಮನ್ನು ಬೆಳಗುತ್ತಾನೆ, ನಮಗೆ ಅವನು ಬೆಳಗುತ್ತಾನೆ, ಅಂದರೆ ನಮಗೆ ಅವನು ಕಾಣುವಂತೆ ಆಗ್ತದೆ ಅಂತ. ಹೀಗಾಗಿ ಶ್ರೀ ಜಗನ್ನಾಥದಾಸರು ಕೊಟ್ಟಂಥ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಈ ಅನುಸಂಧಾನವನ್ನು ಮಾಡಲಿಕ್ಕೆ, ಬೆಳೆಸಿಕೊಳ್ಳಿಕ್ಕೆ, ರೂಢಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಹರಿದಾಸರ ಶ್ರೀ ಜಗನ್ನಾಥದಾಸರ ಗುರುವಂತರ್ಗತ, ಅಸ್ಮದ್ಗುರುವಂತರ್ಗತ, ಮಧ್ವಾಂತರ್ಗತನಾದ ಭಗವಂತನ ಪಾದಾರದಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣವಸ್ತು, ಮಧ್ವೇಶ ಅರ್ಪಣವಸ್ತು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಿನ್ನವ ಶ್ರೀನಿವಾಸ, ನಾನನ್ಯವನರಿಯೇನೋ ಶ್ರೀನಿವಾಸ. ಅಯಮನ್ನಿಸುತ್ತಾಯ್ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ. ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.